श्री गुरुभ्यो नमः। परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। हरि ओम। वाङ्मे मनसि प्रतिष्ठिता मनो मे वाचि प्रतिष्ठितम् आविराविर्मयेधि वेदस्य महाणीस्थः श्रुतं मे मा प्रहासीरनेन अधीतेन होरात्र्यान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवत्ववतु मामवतु वक्तारमवतु वक्तारम्। ओम शांति शांति शांतिः। हरिः ओम। नारायणं निखिलपूर्णगुणैकदेहम् सर्वज्ञमच्युतमपेतसमस्तदोषम् प्राणस्य सर्वचिदचित्परमेश्वरस्य साक्षादधीश्वरमियाम् शरणं रमेशम्। हरिः ओम। ಮಾಂಡೂಕ್ಯೇಯ ಮುನಿಗಳ ಉಪಾಸನೆಯನ್ನ ಸಂಹಿತಾ ವಿಷಯದಲ್ಲಿ ಮಾಂಡೂಕ್ಯೇಯ ಮುನಿಗಳು ಅಧ್ಯಾತ್ಮದಲ್ಲಿ ಮತ್ತು ಅಧಿದೈವದಲ್ಲಿ ಯಾವ ಪ್ರಕಾರವಾಗಿ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಕಾರವನ್ನ ತಿಳಿಸಿಕೊಟ್ರು ಮಹಿದಾಸ ಆಚಾರ್ಯರು. ಅಲ್ಲಿಂದ ಇನ್ನು ಮುಂದಕ್ಕೆ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ಮಾಂಡೂಕ್ಯೇಯರು ಮಾಡಿದಂತಹ ಉಪಾಸನೆಗಿಂತ ಪ್ರಧಾನವಾಗಿ ಮಾಂಡೂಕ್ಯೇಯರ ಮತ ಅಂತಲೇ ಪ್ರಸಿದ್ಧಿ. ವಾಕ್ಷವ್ಯರದರಲ್ಲಿ ಒಂದು ಭಾಗವಾಗಿ ಬಂದಿದ್ದಾರೆ. ಅದು ಮಾಂಡೂಕ್ಯೇಯರ ಉಪಾಸನೆ ಅಂತಲೇ ಆಚಾರ್ಯರು ಕೊನೆಗೆ ಮಹಿದಾಸ ನಾಮಕ ಪರಮಾತ್ಮನೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಮಾಂಡೂಕೇಯಾನಾಂ ಅಂತ ಹೇಳಿ ಮಾಂಡೂಕ್ಯೇಯರು ಆ ವಂಶದಲ್ಲಿ ಬಂದಿರತಕ್ಕಂಥ ಶೂರವೀರ ಮಾಂಡೂಕ್ಯೇಯರು ವಾಕ್ಷವ್ಯರು ಕೂಡ ಅದೊಂದು ಭಾಗ ಅಂತಲೇ ಅನ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವ್ರ ಬಗ್ಗೆ ಏನು ಎಲ್ಲೂ ವ್ಯಾಖ್ಯಾನ ಟಿಪ್ಪಣಿಗಳ ಎಲ್ಲೂ ಕೂಡ ಅವ್ರ ಇನ್ಫಾರ್ಮೇಶನ್ ಬಹಳ ನಮ್ಗೆ ಕಡಿಮೆ ಇದೆ. ಹೆಸರು ಮಾತ್ರ ಗೊತ್ತಿದೆ, ಬಿಟ್ಟು ಬೇರೆ ಗೊತ್ತಿಲ್ಲ. ಆದ್ದರಿಂದ ಜೊತೆಯಲ್ಲೇ ಸೇರಿಸಿ ಇಬ್ರದು ಒಂದೇ ರೀತಿ ಅಂತ ಹೇಳ್ತಾನೆ. ಆದ್ದರಿಂದ ಮಾಂಡೂಕ್ಯೇಯರಿಗೆ ಸಂಬಂಧಪಟ್ಟವರೇ ಅವರು ಅಂತ ಗೊತ್ತಾಗತ್ತೆ. ಇನ್ನು ಶೂರವೀರ ಮಾಂಡೂಕ್ಯೇಯರ ವಿಷಯ ಬಂದಾಗ ಸ್ಪಷ್ಟವಾಗಿ ಮಾಂಡೂಕ್ಯೇಯ ಆ ವಂಶಕ್ಕೆ ಸೇರಿದವರು ಅಂತ ಸ್ಪಷ್ಟ ಆಗುತ್ತೆ. ಆದ್ದರಿಂದ ಸಮಗ್ರವಾದ ಮಾಂಡೂಕ್ಯೇಯರು ಮಾಡಿದಂತಹ ಉಪಾಸನೆಯ ಭಾಗವನ್ನ ತಿಳಿಸಿ, ಅಥ ಪೂರ್ವಮತಾದ್ ವೈಲಕ್ಷಣ್ಯ ದ್ಯೋತಕಃ ವಿದ್ಯಾ ಉಚ್ಯತೆ. ಇನ್ನೊಂದು ವಿದ್ಯೆ ಶಾಕಲ್ಯಸ್ಯ, ಶಾಕಲ್ಯ ಮುನಿ ಮಾಡಿದಂತಹ ಉಪಾಸನೆ. ವಿದ್ಯಾ ಅಂದ್ರೆ ಉಪಾಸನೆ. ಶಾಕಲ್ಯ ಮುನಿಗಳು ಏನು ಉಪಾಸನೆ ಮಾಡಿದ್ದಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂದ್ರೆ ಪೂರ್ವವರ್ಣ ಉತ್ತರ ವರ್ಣ ಸಂಧಿ ಸಮಾನವೇ. ಇಲ್ಲಿ ಸಂಧಾತ ಅಂತ ಇನ್ನೊಂದು ಎಕ್ಸ್ಟ್ರಾ ಸೇರಿಸ್ತಾರೆ. ಅಲ್ಲಿ ಬರೇ 3 ರೂಪ, ವರಾಹ ವಾಮನ ನೃಸಿಂಹ ಅನ್ನೋ ರೂಪ ಆದ್ರೆ ಇಲ್ಲಿ ಪೂರ್ವವರ್ಣ ಉತ್ತರ ವರ್ಣ ಸಂಧಿ ಸಂಧಾತ ಅಂತ 4ನೇವರು ಬಂದು ಸೇರ್ಕೊಂತಾರ ಒಬ್ರು ಇಲ್ಲಿ. ಆದ್ದರಿಂದ ಅದಕ್ಕಿಂತ ಭಿನ್ನವಾದ ಹಿಂದಿನ ಮಾಂಡೂಕ್ಯೇಯರು ಉಪಾಸನೆ ಮಾಡಿದ ವಿದ್ಯೆಗಿಂತ ವಿಲಕ್ಷಣವಾದ ಅದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ವಿದ್ಯೆಯನ್ನ ಇಲ್ಲಿ ಹೇಳ್ತೇವೆ. ಅಥ ಶಾಕಲ್ಯಸ್ಯ ಏನು ಉಚ್ಯತೆ ವಿದ್ಯಾ ಉಚ್ಯತೆ. ಶಾಕಲ್ಯರ ವಿದ್ಯೆಯನ್ನ ಅಥವಾ ಶಾಕಲ್ಯರ ವಿದ್ಯೆಯು ಹೇಳಲ್ಪಡತ್ತೆ. ಶಾಕಲ್ಯ ಮುನಿಗಳು ಮಾಡಿದ ಮೊದಲು ಹೇಳಿದ ವಿದ್ಯಾ ಅಂದ್ರೆ ಉಪಾಸನೆ ಅಂತ. ಶಾಕಲ್ಯ ಮುನಿಗಳ ವಿದ್ಯೆಯನ್ನ ಉಪಾಸನೆಯನ್ನ ನಾವು ಹೇಳ್ತೇವೆ ಅಂತ ಮಹಿದಾಸ ಹೇಳ್ತಾನೆ. ಅದು ಹೇಗಿದೆ? ಪೃಥಿವೀ ಪೂರ್ವ ರೂಪಂ ಯೌರುತ್ತರ ರೂಪಂ ದೃಷ್ಟಿ ಸಂಧಿ
ಪರ್ಜನ್ಯಸ್ತಂಧಾತ ಪೃಥಿವೀ ಪೂರ್ವರೂಪ, ದ್ಯೌರುತ್ತರ ರೂಪ, ವೃಷ್ಟಿ ಸಂಧಿ, ಪರ್ಜನ್ಯ ಸಂಧಾತ. ನೋಡಿ, ಆದ್ದರಿಂದ ಮೂರು ರೂಪವನ್ನ ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ವರಾಹೋ ವಾಮನಸಿಂಹ ಇತಿ ರೂಪತ್ರಯಂ ಹರೇ ಪೂರ್ವೋತ್ತರಾರ್ಣ ಮಧ್ಯೇಷು ಸ್ಥಿತ ಮುಕ್ತಂ ಸನಾತನಂ ಮಾಂಡೂಕೇಯೈರ್ಹಿ. ವರಾಹ, ವಾಮನ, ಸಿಂಹ, ನರಸಿಂಹ. ವರಾಹ ರೂಪ, ವಾಮನ ರೂಪ, ನರಸಿಂಹ ರೂಪ. ಈ ಮೂರು ರೂಪಗಳು ಸನಾತನವಾದದ್ದು. ಪರಮಾತ್ಮನ ಸನಾತನವಾಗಿರತಕ್ಕಂತಹ ವರಾಹ, ವಾಮನ ಎನ್ನುವಂತಹ, ಸಿಂಹ, ನರಸಿಂಹ ಎನ್ನುವಂತಹ ಈ ಮೂರು ಭಗವದ್ ರೂಪಗಳನ್ನ ಪೂರ್ವವರ್ಣ, ಉತ್ತರ ವರ್ಣ ಮತ್ತು ಮಧ್ಯದಲ್ಲಿ ಉಪಾಸನೆ ಮಾಡಬೇಕು ಅಂತ ಮಾಂಡೂಕೇಯ ಮುನಿಗಳು ಹೇಳಿದ್ದಾರೆ. ಅಂದ್ರೆ ಮಾಂಡೂಕೇಯರ ಉಪಾಸನ ಪೂರ್ವವರ್ಣ, ಉತ್ತರ ವರ್ಣ ಮತ್ತು ಸಂಧಿಗಳಲ್ಲಿ ದೇವರ ವರಾಹ, ವಾಮನ, ಸಿಂಹ, ನರಸಿಂಹ ಎಂಬತಕ್ಕಂತಹ ಮೂರು ರೂಪಗಳಿವೆ. ಎಂಥ ರೂಪಗಳದು? ಸನಾತನಂ, ಸನಾತನವಾದ. ಅಲ್ಲಿ ಕಾರ್ಯಕಾರಣ ಭಾವ ಇಲ್ಲ ಅದಕ್ಕೆ. ಕಾರ್ಯಕಾರಣ ಇದಕ್ಕೆ ಇದು ಕಾರಣ ಅಂತಿಲ್ಲ. ಪೂರ್ವ ರೂಪಕ್ಕೆ ಉತ್ತರ ರೂಪ ಕಾರಣ, ಅದೆರಡು ಒಂದಾಗೋದ್ರಿಂದ ನೃಸಿಂಹ ರೂಪಕ್ಕೆ ಎರಡು ಒಂದಾಗೋದು ಕಾರಣ. ವಾಮನ ಮತ್ತು ವರಾಹ ಆ ಕಾರ್ಯಕಾರಣ ಭಾವ ಇಲ್ಲಪ್ಪ. ಕಾರ್ಯಕಾರಣ ಭಾವ ಅಂತಂದ್ರೆ ಒಂದು ಕೆಲಸ ಆಗಿದೆ ಅಂದ್ರೆ ಅದಕ್ಕೇನು ಕಾರಣ ಅಂತ. ಆತರ ಈ ಕೆಲಸ ಆಗಿದೆ ಅಂದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ. ಆ ತರ ಇಲ್ಲ ಚಿಂತನೆ ಇಲ್ಲಿ. ಸನಾತನವಾದದ್ದು ಮೂರು ರೂಪಗಳು, ವರಾಹ, ವಾಮನ, ಸಿಂಹ ಅಂತನ್ನುವ ಭಗವಂತನ ಮೂರು ರೂಪಗಳು ಸನಾತನವಾದದ್ದು. ಆ ಮೂರು ರೂಪಗಳು ಕ್ರಮವಾಗಿ ಪೂರ್ವ ವರ್ಣದಲ್ಲಿ, ಉತ್ತರ ವರ್ಣದಲ್ಲಿ ಮತ್ತು ಸಂಧಿಯಲ್ಲಿ ಇದೆ ಎಂಬುದಾಗಿ ಮಾಂಡೂಕೇಯರ ಉಪಾಸನೆ. ಆದ್ರೆ ಶಾಕಲ್ಯರು ಏನ್ ಮಾಡ್ತಾರೆ? ನಾಲ್ಕು ಬಂತಲ್ಲ. ಆಚಾರ್ಯ ಹೇಳ್ತಾರೆ, ಶಾಕಲ್ಯೋ ವಾಸುದೇವಾದಿ ರೂಪಿಣಂ ತೇಷು ಚೋಚ್ಚಾರಕೆ ಚೈವ ಸ್ಥಿತಮಾಹ ಚತುರ್ವಿಧಂ ಭೂಮಿದ್ಯುವೃಷ್ಟಿ ಪರ್ಜನ್ಯ ನಾಮ್ನಾ ಉರ್ವ್ಯಾದಿಷು ಸಂಸ್ಥಿತಂ. ಏನು ಭೇದ ಅವರಿಗೂ ಇವರಿಗೂ ಅಂತಂದ್ರೆ, ಮಾಂಡೂಕೇಯರು ಮೂರು ಹೇಳಿದ್ರು, ಶಾಕಲ್ಯರು ನಾಲ್ಕು ಹೇಳ್ತಾರೆ ಇಲ್ಲಿ. ಪೂರ್ವರೂಪ, ಉತ್ತರ ರೂಪ, ಸಂಧಿ, ಸಂಧಾತ. ಅದನ್ನ ಸೇರಿಸುವವನು ಅಂದ್ರೆ ಉಚ್ಚಾರಣೆ ಮಾಡುವವನು. ಸಂಧಾತ ಅಂತಂದ್ರೆ ಉಚ್ಚಾರಯಿತ್ರು. ಸಂಧಾತ ಅಂದ್ರೆ ಯಾರು? ಮಾತಾಡುವವನು. ಉಚ್ಚಾರ ಇದ್ರೆ ಪುರುಷ. ನಾಲ್ಕರಲ್ಲಿ ವಾಸುದೇವಾದಿ ನಾಲ್ಕು ರೂಪಗಳಿದೆ. ಪೂರ್ವ ವರ್ಣದಲ್ಲಿ ವಾಸುದೇವ, ಉತ್ತರ ರೂಪದಲ್ಲಿ ಸಂಕರ್ಷಣ, ಸಂಧಿಯಲ್ಲಿ ಪ್ರದ್ಯುಮ್ನ, ಸಂಧಾತನಲ್ಲಿ ಅನಿರುದ್ಧ. ಹೀಗೆ ನಾಲ್ಕು ಭಗವದ್ ರೂಪಗಳ ಉಪಾಸನೆ. ಈಗ ಗೊತ್ತಾಯ್ತು ಮಾಂಡೂಕೇಯರ ಉಪಾಸನೆಗಿಂತ ವಿಲಕ್ಷಣವಾದ ಉಪಾಸನೆ ಶಾಕಲ್ಯ ಮುನಿಗಳು ಹೇಗೆ ಮಾಡ್ತಾರೆ ಅಂತ ಗೊತ್ತಾಯ್ತು. ಅಧಿದೈವದಲ್ಲಿ ಶಾಕಲ್ಯರ ಉಪಾಸನೆಯನ್ನು ಹೇಳ್ತಾರೆ. ಅಧ್ಯಾತ್ಮದಲ್ಲಿ ಉಪಾಸನೆ ಬರುತ್ತೆ ಇನ್ನೊಂದು. ಈಗ ಅಧಿದೈವದಲ್ಲಿ ಶಾಕಲ್ಯರು ಮಾಡಿದಂತ ವಿಷ್ಣುನಾಮದ ಉಪಾಸನೆ ಹೇಗಿದೆ? ಪೃಥಿವೀ ಪೂರ್ವರೂಪಂ. ಪೃಥ್ವಿಯಲ್ಲಿ ಪೃಥ್ವಿನಾಮಕನಾಗಿ ಪರಮಾತ್ಮ ನೆಲೆಸಿದ್ದಾನೆ. ಪೃಥಿವೀನಾಮಕಂ ತದ್ಗತಂ ವಾಸುದೇವಾಖ್ಯಂ ರೂಪಂ. ಪೃಥ್ವಿಯಲ್ಲಿ ಪೃಥ್ವಿನಾಮಕವಾಗಿರತಕ್ಕಂಥ ಪರಮಾತ್ಮನ ಪೂರ್ವವರ್ಣ ಪ್ರತಿಪಾದ್ಯವಾಗಿರತಕ್ಕಂತಹ ಆ ಪ್ರಯುಕ್ತ ಪೂರ್ವವರ್ಣ ಅಥವಾ ಪೂರ್ವರೂಪ ಅಂತ ಕರೆಯಲ್ಪಡತಕ್ಕಂಥ ವಾಸುದೇವ ಇದ್ದಾನೆ. ಪೃಥಿವಿ ಒಳಗೆ ಪೃಥಿವಿ ನಾಮಕನಾಗಿರತಕ್ಕಂಥ ವಾಸುದೇವ ಪೂರ್ವವರ್ಣಕ್ಕೆ ಪ್ರತಿಪಾದ್ಯನಾಗಿದ್ದಾನೆ. ಆ ಕಾರಣದಿಂದಲೇ ಅವನಿಗೆ ಪೂರ್ವರೂಪ ಅಥವಾ ಪೂರ್ವವರ್ಣ ಅಂತ ಹೆಸರು. ಇನ್ನೊಮ್ಮೆ ಹೇಳ್ತೇನೆ,
ಮಾಂಡೂಕೇಯ ಮುನಿಗಳು ಮಾಡಿದಂತಹ ಉಪಾಸನೆಗಿಂತ ಭಿನ್ನವಾದ ಉಪಾಸನೆ, ನಾಲ್ಕರ ಉಪಾಸನೆಯನ್ನ, ಚತುರ್ಮೂರ್ತಿಯಾದ ಮುಕುಂದನ ಉಪಾಸನೆಯನ್ನ, ವಿಷ್ಣು ಉಪಾಸನೆಯನ್ನ ಮಾಡತಕ್ಕಂಥವ್ರು ಶಾಕಲ್ಯರು. ಅದರಲ್ಲಿ ಅಧಿದೈವದಲ್ಲಿ ಪೂರ್ವರೂಪವಾದದ್ದು ಪೃಥ್ವಿ. ಅಂದ್ರೆ ಪೂರ್ವರೂಪ ಅಂದ್ರೆ ಪೂರ್ವರೂಪದಲ್ಲಿ ಇದ್ದು ಪೂರ್ವರೂಪ ನಾಮಕನಾಗಿದ್ದಾನೆ ಪರಮಾತ್ಮ. ಹೇಗೆ ಪೃಥ್ವಿಯಲ್ಲಿದ್ದು ಪೃಥ್ವಿ ನಾಮಕನಾಗಿದ್ದಾನೋ ಹಾಗೆ ಪೂರ್ವರೂಪದಲ್ಲಿ ಇರತಕ್ಕಂತಹ ಪರಮಾತ್ಮನಿಗೆ ಪೂರ್ವರೂಪ ಅಂತಾನೆ ಹೆಸರು. ಅವನು ಯಾರು? ವಾಸುದೇವ. ಮತ್ತು ಉತ್ತರ ವರ್ಣ ದ್ಯುಲೋಕದಲ್ಲಿ ದ್ಯುನಾಮಕನಾಗಿದ್ದಾನೆ ಪರಮಾತ್ಮ. ದ್ಯುಲೋಕದಲ್ಲಿ ದ್ಯು ಅಂತ ಪರಮಾತ್ಮನ ಒಂದು ರೂಪ ಇದೆ. ನೋಡಿ, ಮಾಂಡೂಕೇಯರ ಉಪಾಸನೆ ಆಗುವಂತಹ ಕಾಲಕ್ಕೆ ಪೃಥಿವಿ ಅಂತ ಪೃಥುತ್ವಾತ್ ಪೃಥಿವೀ ಸ್ಥಿತಂ ಅಂತ ಹೇಳಿದ್ರು. ಪೂರ್ಣ ಸ್ವರೂಪನಾದ್ದರಿಂದ ಪೃಥಿವಿಯಲ್ಲಿದ್ದಾನೆ, ಕ್ರೀಡಾ ಗುಣನಾದ್ದರಿಂದ ದ್ಯು ಅಂತ ಕರೆಯಲ್ಪಡ್ತಾ. ಇಲ್ಲಿ ಹಾಗಿಲ್ಲ. ಪೃಥ್ವಿಯಲ್ಲಿ ಪೃಥ್ವಿ, ಭೂಮಿ, ದ್ಯು, ವೃಷ್ಟಿ, ಪರ್ಜನ್ಯ ನಾಮ್ನ ಉರ್ವ್ಯಾದಿಷು ಸಂಸ್ಥಿತಂ. ಅಷ್ಟೇ, ಭೂಮಿ ಪೃಥ್ವಿಯ ಒಳಗೆ ಪೃಥ್ವಿ ನಾಮಕನಾಗಿದ್ದಾನೆ. ಯಾಕೆ? ಆಚಾರ್ಯ ಹೇಳಲೇ ಇಲ್ಲ. ದ್ಯುಲೋಕದಲ್ಲಿ ದ್ಯುನಾಮಕನಾಗಿದ್ದಾನೆ, ವೃಷ್ಟಿಯಲ್ಲಿ ವೃಷ್ಟಿನಾಮಕನಾಗಿದ್ದಾನೆ. ವೃಷ್ಟಿಯಲ್ಲಿ ಯಾಕೆ ವೃಷ್ಟಿನಾಮಕ ಅಂತ ಒಂದು ಮಾತನ್ನು ಹೇಳ್ತಾರೆ, ವರ್ಷಣಾದ ವೃಷ್ಟಿ ಅಂತ. ಪರಮಾತ್ಮನಿಗೆ ವೃಷ್ಟಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ವೃಷ್ಟಿ, ಪರ್ಜನ್ಯ, ಸಂಧಿ, ಸಂಧಾತ ಅದಕ್ಕೆ ಅರ್ಥ ಕೊಡ್ತಾರೆ. ನಾವು ನೋಡೋಣ ಮುಂದೆ ಅದನ್ನ. ಒಟ್ನಲ್ಲಿ ಪೃಥ್ವಿ ಒಳಗೆ ಪೃಥ್ವಿ ನಾಮಕನಾಗಿ ಪೂರ್ವವರ್ಣದಲ್ಲಿ ಇದ್ದು ಆ ಪ್ರಯುಕ್ತ ಪೂರ್ವವರ್ಣ ಅಥವಾ ಪೂರ್ವರೂಪ ನಾಮಕನಾಗಿರತಕ್ಕಂಥವನು ವಾಸುದೇವ. ದ್ಯುಲೋಕದಲ್ಲಿ ದ್ಯುನಾಮಕನಾಗಿ ಉತ್ತರ ವರ್ಣ ಪ್ರತಿಪಾದ್ಯನಾಗಿ ಉತ್ತರ ವರ್ಣದಲ್ಲಿ ಸನ್ನಿಹಿತನಾಗಿರ್ತಕ್ಕಂಥವನು ಸಂಕರ್ಷಣ. ವೃಷ್ಟಿ ಗೊತ್ತು ನಮಗೆ. ವೃಷ್ಟಿ ಅಂದ್ರೇನು? ಮಳೆ. ಮಳೆಯಲ್ಲಿ ವೃಷ್ಟಿ ನಾಮಕನಾಗಿದ್ದು ಸಂಧಿ, ಸಂಹಿತ, ಸಂಧಿ ನಾಮಕನಾಗಿರ್ತಕ್ಕಂಥವನು ಪ್ರದ್ಯುಮ್ನ. ಮತ್ತೆ ಪರ್ಜನ್ಯ. ಪರ್ಜನ್ಯ ಅಂದ್ರೆ ಮೋಡ. ಮೋಡದಲ್ಲಿ ಪರ್ಜನ್ಯ ನಾಮಕನಾಗಿದ್ದು. ಹಾಗೆ ಸಂಧಾತ. ಈ ಶಬ್ದವನ್ನ, ವಿಷ್ಣು ಎನ್ನುವಂತಹ ನಾಮವನ್ನ ಉಚ್ಚಾರಣೆ ಮಾಡತಕ್ಕಂತಹ ವ್ಯಕ್ತಿಯ ಒಳಗೆ ಇರತಕ್ಕಂಥವನು ಅನಿರುದ್ಧ. ಆದ್ದರಿಂದ ಅವನಿಗೆ ಸಂಧಾತ್ರಿ. ಪೃಥ್ವಿ ನಾಮಕನಾಗಿ ಪೂರ್ವರೂಪದಲ್ಲಿದ್ದು ಪೂರ್ವನೂಮರಾಮಕನಾಗಿ ವಾಸುದೇವ. ದ್ಯುಲೋಕದಲ್ಲಿ ದ್ಯುನಾಮಕನಾಗಿ ಉತ್ತರ ವರ್ಣದಲ್ಲಿದ್ದು ಉತ್ತರ ರೂಪನಾಮಕನಾಗಿರ್ತಕ್ಕಂಥವನು ಸಂಕರ್ಷಣ. ವೃಷ್ಟಿ ಮಳೆಯಲ್ಲಿ ವೃಷ್ಟಿ ನಾಮಕನಾಗಿದ್ದು ಸಂಧಿಯಲ್ಲಿ ಸಂಧಿನಾಮಕನಾಗಿರ್ತಕ್ಕಂಥವನು ಪ್ರದ್ಯುಮ್ನ. ಪರ್ಜನ್ಯ ಮೋಡದಲ್ಲಿ ಮೋಡನಾಮಕನಾಗಿ ಪರ್ಜನ್ಯ ನಾಮಕನಾಗಿದ್ದು ಸಂಧಾತ. ಶಬ್ದವನ್ನ, ವಿಷ್ಣು ಎನ್ನುವ ನಾಮವನ್ನ ಉಚ್ಚಾರಣೆ ಮಾಡತಕ್ಕಂತಹ ವ್ಯಕ್ತಿಯ ಒಳಗೆ ಇರತಕ್ಕಂತ ಸಂಧಾತ ನಾಮಕನಾದವನು, ಸಂಧಾತೃ ನಾಮಕನಾದವನು ಅನಿರುದ್ಧ. 4 ರೂಪ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಪೂರ್ವರೂಪ, ಉತ್ತರ ರೂಪ, ವೃಷ್ಟಿ, ಪರ್ಜನ್ಯ. ಅದರಲ್ಲಿ ಪೃಥ್ವಿಯಲ್ಲಿ ಪೃಥ್ವಿ ನಾಮಕ ಪೂರ್ವರೂಪ, ದ್ಯುಲೋಕದಲ್ಲಿ ದ್ಯುನಾಮಕ ಉತ್ತರ ರೂಪ. ಸಂಧಿ ಯಾವುದು ಅಂದಾಗ ಮಳೆ. ಸಂಧಾತ ಅಂದ್ರೆ ಯಾವುದು ಅಂದ್ರೆ ಮೋಡ. ಯಾಕೆ ಯಾಕೆ ಯುಕ್ತಿ ಬೇಕಲ್ಲ. ಸಂಧಾತ ಅಂತ ಯಾಕೆ 4ನೇದ ಹೊಸದಾಗಿ ಸೇರಿಸ್ತಾರೆ ಮಾಂಡೂಕೇಯರು? ಮಾಂಡೂಕೇಯರು ಕೇವಲ 3 ಹೇಳದೆ, ಪೃಥ್ವಿ ಪೂರ್ವರೂಪ, ದೇವರುತ್ತರ ರೂಪ, ವೃಷ್ಟಿ ಸಂಧಿಹಿ ಅಂತ ಹೇಳದೆ ಪರ್ಜನ್ಯ ಸಂಧಾತ ಅಂತ ಶಬ್ದಗಳನ್ನ ಉಚ್ಚಾರಣೆ ಮಾಡತಕ್ಕಂತ ಪುರುಷನನ್ನ ಯಾಕೆ ಹೇಳಿದರು? ಶಬ್ದಗಳನ್ನ ಉಚ್ಚಾರಣೆ ಮಾಡತಕ್ಕಂತ ಪುರುಷನಲ್ಲೂ ಪರಮಾತ್ಮನ ಒಂದು ರೂಪ ಇದೆ, ಅವನು ಪ್ರತೀಕ ಅಂತ ಈ ಸಂಹಿತಾ ಉಪಾಸನೆಯಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ, ಅದಕ್ಕೆ ಮಹಿದಾಸ ಹೇಳ್ತಾನೆ, ತದುತಾಪಯತೈದತ್. ಯುಕ್ತಿ ಇದೆಯಪ್ಪ ಅದಕ್ಕೊಂದು, ಸುಮ್ಮನೆ ಅಲ್ಲ, ಯುಕ್ತಿ ಇದೆ. ಈ ವಿಷಯದಲ್ಲಿ ಏನಿದೆ? ಒಂದು ಯುಕ್ತಿ ಇದೆ. ಏನು ಯುಕ್ತಿ
ಮಳೆ ಬರುತ್ತಲ್ಲ, ಬಲವದನೋದ್ಗೃಹನ್ ಸಂದಧತ್ ಅಹೋರಾತ್ರೇ ವರ್ಷತಿ. ಮೋಡ ಮಳೆ ಕೊಡಬೇಕಾದ್ರೆ ಮಳೆಗಾಲದಲ್ಲಿ ಮೋಡ ಬಲವದನೋದ್ಗೃಹನ್ ಜೋರಾಗಿ ಶಬ್ದ ಮಾಡ್ತಾ, ಮೋಡಗಳು ಶಬ್ದ ಮಾಡುವ ಗುಡು 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 ಅಂತ ಶಬ್ದ ಆಗತ್ತಲ್ಲ, ಮೋಡಗಳು ಶಬ್ದವನ್ನ ಮಾಡ್ತಾ ಅಹೋರಾತ್ರೆ ಸಂದಧತ್ ವರ್ಷತಿ, ರಾತ್ರೆ ಹಗಲುಗಳನ್ನ ಸಂದಧತ್ ಒಂದು ಮಾಡ್ತಾ, ಅಹೋರಾತ್ರೆ ಹಗಲು ರಾತ್ರಿಗಳನ್ನ ಒಂದು ಮಾಡ್ತಾ ಮಳೆ ಕೊಡತ್ತೆ. ಮೋಡ ಜೋರಾಗಿ ಶಬ್ದವನ್ನ ಮಾಡ್ತಾ, ಗಟ್ಟಿಯಾಗಿ ಶಬ್ದವನ್ನ ಮಾಡ್ತಾ, ನಮಗೆ ಭಯ ಆಗ್ಬಿಡುತ್ತೆ ಒಂದೊಂದ್ಸಲ. ಗುಡುಗಿಗೆ ಗುಡುಗು, ಮಿಂಚು, ಸಿಡಿಲು ಮೊದಲಾಗಿರ್ತಕ್ಕಂಥ ಶಬ್ದಗಳನ್ನ ಮಾಡ್ತಾ ಹಗಲು ರಾತ್ರಿಗಳನ್ನ ಒಂದು ಮಾಡ್ತಾ ಮಳೆ ಕೊಡತ್ತೆ. ಆಗ ಜನ ಏನಂತಾರೆ ಲೋಕದಲ್ಲಿ? ಆಕಾಶ ಭೂಮಿ ಒಂದಾಗೋಯ್ತಿವತ್ತು ಅಂತಾರೆ. ದ್ಯಾವ ಪೃಥಿವ್ಯೌ ಸಮಧಾತಾನ್ ಇತ್ಯುತಾಪ್ಯಾಹು. ಹಾಗೆ ಹಗಲು ರಾತ್ರಿ ಅಂತ ನೋಡದೆ, ಹಗಲು ರಾತ್ರಿ ಒಂದು. ಈಗ ಆ ತರ ಮಳೆ ಇಲ್ಲ ಬಿಡಿ. ನಾವು ಉಡುಪಿಯಲ್ಲಿ ಅಧ್ಯಯನ ಮಾಡೋ ಕಾಲಕ್ಕೆ, ಓದುವಂತ ಕಾಲಕ್ಕೆ ಮಳೆಗಾಲ ಅಂತಂದ್ರೆ 1-2 ತಿಂಗಳು ಇಲ್ಲವೇ ಇಲ್ಲ, ಸೂರ್ಯ ದರ್ಶನವೇ ಇಲ್ಲ, ಬಿಸಿಲು ಅಂತ ಅನ್ನೋದೇ ಇಲ್ಲ. ಬೆಳಗ್ಗೆ ಶುರುವಾದ್ರೆ ರಾತ್ರಿ ತನಕ, ರಾತ್ರಿ ಶುರುವಾದ್ರೆ ಬೆಳಗ್ಗೆ ತನಕ. ನಮ್ ಬ್ಯಾಗ್ ಅಲ್ಲಿ ಕೊಡೆ ಅಂಬ್ರಲಾ ಇರ್ಲೇಬೇಕು, ಎಲ್ಲಿ ಹೋದ್ರು ಅಂಬ್ರಲಾ ಇರ್ಲೇಬೇಕು, ಕೊಡೆ. ಇವತ್ ಸಂಪ್ರದಾಯ ಆಗಿ ಹೋಗಿದೆ ಅದು. ಮಳೆ ಬರ್ಲಿ ಬಿಸ್ತಿರ್ಲಿ ಬ್ಯಾಗ್ ಅಲ್ಲಿ ಕೊಡೆ ಇರ್ಬೇಕು. ಕರಿ ಕಲರ್ ಬ್ಯಾಗು, ಕರಿ ಕಲರ್ ಕೊಡೆ. ಮಳೆ ಅಂದ್ರೆ ಹಾಗೆ ಅದ್ಭುತವಾದ ವರ್ಷಪಾತ. ಅವಾಗ ಜನ ಏನಂತಾರೆ ನೋಡ್ರಿ, ಈ ಮಳೆಯಿಂದ ಏನಾಯ್ತು? ಮಳೆ ಸಂಧಾತ, ಆಕಾಶ ಭೂಮಿಯನ್ನ ಒಂದು ಮಾಡಿಬಿಟ್ಟಿತು ಅಂತ ಜನ ಹೇಳಲ್ವಾ? ಆದ್ದರಿಂದ ಸಾಕಲ್ಯ ಮುನಿಗಳು 4ನೆಯದ್ದನ್ನು ಹೇಳಿದ್ ಒಳ್ಳೇದಾಯ್ತು. ಯಾಕೆ? ಸಂಧಿಯನ್ನಾಗಿ ವೃಷ್ಟಿಯನ್ನ ಮಾಡಿರೋದ್ರಿಂದ ಆಕಾಶ ಮಳೆಯನ್ನ ಕಳಿಸೋದೆಲ್ಲಿಗೆ? ಭೂಮಿಗೆ. ಮಳೆಗಾಲದಲ್ಲಿ ಜೋರಾಗಿ ಗುಡುಗು, ಮಿಂಚು, ಸಿಡಿದು ಮೊದಲಾದವುಗಳ ಶಬ್ದಗಳನ್ನ ಮಾಡ್ತಾ, ಹಗಲು ರಾತ್ರಿಗಳನ್ನ ಒಂದು ಮಾಡ್ತಾ, ಭೂಮಿ ಆಕಾಶಗಳನ್ನ ಒಂದು ಮಾಡುತ್ತಲ್ಲ ಮಳೆ. ಆದ್ದರಿಂದ ಮೋಡ ಸಂಧಾತ. ಆದ್ದರಿಂದ ಉಚ್ಚಾರ ಮಾಡತಕ್ಕಂಥ ಮನುಷ್ಯನಲ್ಲಿ, ವಿಷ್ಣು ಎನ್ನುವಂಥ ನಾಮವನ್ನ ಉಚ್ಚಾರ ಮಾಡುವಂತ ಮನುಷ್ಯನಲ್ಲಿ ಅನಿರುದ್ಧ ರೂಪದ ಪರಮಾತ್ಮ ಇದ್ದಾನೆ. ಆದ್ದರಿಂದ ಅವನಿಗೆ ಸಂಧಾತೃ. ಪ್ರತೀಕ ಯಾವುದಕ್ಕೆ? ಮೋಡ. ಸಂಧಾತೃ ಪುರುಷ ಮೋಡ. ಇದು ಇತೀನ್ವಧಿದೈವತಂ, ಇದು ಅಧಿದೈವತದಲ್ಲಿ ಮಾಡಿದ ಉಪಾಸನೆ. ಶಾಕಲ್ಯರು ಅಧಿದೈವತದಲ್ಲಿ ಮಾಡಿದ ಉಪಾಸನೆ ಸುಲಭ ಇದೆ ನೋಡಿ, ಕಷ್ಟ ಇಲ್ಲ. ಈಗ ಪೃಥ್ವಿಯಲ್ಲಿ ಪೃಥ್ವಿ ನಾಮಕನಾಗಿರತಕ್ಕಂಥ ವಾಸುದೇವ ಪೂರ್ವ ರೂಪದಲ್ಲಿ ಪೂರ್ವರೂಪಕ ನಾಮಕನಾಗಿದ್ದಾನೆ. ದ್ವಿಲೋಕದಲ್ಲಿ ದ್ವಿನಾಮಕನಾಗಿರ್ತಕ್ಕಂಥ ಸಂಕರ್ಷಣ ಉತ್ತರ ರೂಪದಲ್ಲಿದ್ದು ಉತ್ತರ ರೂಪ ಅಂತ ಕರೆಯಲ್ಪಡ್ತಾನೆ. ಮಳೆಯಲ್ಲಿ ವೃಷ್ಟಿ ನಾಮಕನಾಗಿದ್ದು ನಿಂತಿರತಕ್ಕಂತಹ ಪ್ರದ್ಯುಮ್ನ ಸಂಧಿಯಲ್ಲಿ ಸಂಧಿ ನಾಮಕನಾಗಿದ್ದಾನೆ. ಪರ್ಜನ್ಯ ಮೋಡದಲ್ಲಿ ಪರ್ಜನ್ಯ ನಾಮಕನಾಗಿರತಕ್ಕಂತಹ ಅನಿರುದ್ಧ ಉಚ್ಚಾರ ಮಾಡತಕ್ಕಂತಹ ವ್ಯಕ್ತಿಯ ಒಳಗಿದ್ದು ಶಬ್ದೋಚ್ಚಾರಣೆ ಪೂರ್ವರೂಪ ಉತ್ತರ ರೂಪ ಸಂಹಿತ ಒಟ್ಟಿಗೆ ಸೇರಿದಾಗ ವಿಷ್ಣು ಅಂತ ಆಗತ್ತಲ್ಲ, ಆ ವಿಷ್ಣು ನಾಮವನ್ನು ಉಚ್ಚಾರಣೆ ಮಾಡತಕ್ಕಂತಹ ವ್ಯಕ್ತಿಯ ಒಳಗಿದ್ದು ಅನಿರುದ್ಧ ಸಂಧಾತೃ ಅಂತ ಕರೆಯಲ್ಪಡ್ತಾನೆ. ಇದು ಸಾಕಲ್ಯ ಮುನಿಗಳು ಮಾಡಿದಂತಹ ಅಧಿದೈವದ ಉಪಾಸನೆ. ಮುಂದಕ್ಕೆ ಅಧ್ಯಾತ್ಮ ಉಪಾಸನೆ ಅದ್ಭುತವಾಗಿದೆ, ತುಂಬಾ ಸುಲಭ ಇದೆ, ಕಷ್ಟ ಏನಿಲ್ಲ. ಅಧ್ಯಾತ್ಮದ ಉಪಾಸನೆ ಹೇಗಿದೆ ನೋಡ್ರಿ. ಅದು ಅಥಾಧ್ಯಾತ್ಮಂ ಪುರುಷೋ ಹವಾ ಅಯಂ ಸರ್ವ ಆನದಂ ದ್ವೇ ವಿದಲೇ ಭವತ ಇತ್ಯಾಹುಃ. ಅಥ ಅಧ್ಯಾತ್ಮಂ. ಇನ್ನು ಮುಂದಕ್ಕೆ ಏನ್ ಮಾಡ್ತೇವೆ ಗೊತ್ತಾ? ನಾವು ಶಾಕಲ್ಯ ಮುನಿಗಳು ಮಾಡಿದಂತಹ ಅಧಿದೈವದ ಉಪಾಸನೆಯನ್ನ ಹೇಳಿದ ನಂತರದಲ್ಲಿ ಅಥ ಅಧ್ಯಾತ್ಮಂ
ಪೃಥಿವ್ಯಾದೀನಾಂ ತದಧಿಷ್ಠಾನಕ ಸಂಹಿತಾರೂಪಾಣ ಅಧಿಷ್ಠಾನಂ ಉಚ್ಯತೆ. ಅಧ್ಯಾತ್ಮ ಪೃಥಿವ್ಯಾದಿಗಳನ್ನು ಅದರಲ್ಲಿ ಸನ್ನಿಹಿತವಾಗಿರತಕ್ಕಂಥ ಪರಮಾತ್ಮನ ಸಂಹಿತಾ ಮೊದಲಾಗಿರತಕ್ಕಂಥ ರೂಪ ವಿಶೇಷಗಳನ್ನು ನಾವು ಹೇಳ್ತೇವೆ. ಏನ್ ಹಂಗಂದ್ರೆ ಅಧ್ಯಾತ್ಮ ಉಪಾಸನೆ ಏನು? ಅಧ್ಯಾತ್ಮ ಅಂದ್ರೆ ಗೊತ್ತು ನಮಗೆ. ಅಧ್ಯಾತ್ಮ ಅಂದ್ರೆ ದೇಹ ಅಂತ. ನೋಡೋಣ. ಪುರುಷೋಹವಾ ಅಯಂ ಸರ್ವ ಆನದಂ ಆನದಂ ಏಕಾವಯವಿ. ಪುರುಷ ಜೀವರ ಶರೀರ ಏನಿದೆ ಏಕ ಅವಯವಿ, ಅದು ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಅವಯವಿ ಭಾಗ. ಪುರುಷೋ ಹವಾ ಅಯಂ ಸರ್ವ ಆನದಂ. ಆನದಂ ಅಂದ್ರೆ ಅವಯವಿ, ಆನದಂ ಅಥವಾ ಆನದಂ ಏಕ ಅವಯವಿ. ಏಕ ಅವಯವಿ, ಅದು ಒಂದು ಅವಯವಿ, ಒಂದು ಭಾಗ, ಸಮಗ್ರವಾದ ಒಂದು ಶರೀರ. ದ್ವೇ ವಿದಲೇ ಭವತ ಇತ್ಯಾಹು. ಸಮಗ್ರವಾದ ಪುರುಷ ಶರೀರವನ್ನ ಶಾಕಲ್ಯ ಮುನಿಗಳು ತಮ್ಮ ಅಧ್ಯಾತ್ಮ ಉಪಾಸನೆಯಲ್ಲಿ ಎರಡು ಭಾಗ ಅಂತ ಮಾಡ್ಕೊಂಡಿದ್ದಾರೆ. ಹ್ಯಾಕ್ ಗೊತ್ತಾಯ್ತು? ಹೇಳ್ಬಿಡ್ತೀನಿ ಕೇಳಿ. ಆ ಶಾಕಲ್ಯರು ಮಾಡಿದಂತ, ನಾನು ಫಸ್ಟ್ ಹೇಳಿದ್ನಲ್ಲ ಅಧಿದೈವದ ಉಪಾಸನೆ, ಆ ಅಧಿದೈವದ ಉಪಾಸನೆಯ 4 ಬಂತಲ್ಲ: ಪೃಥಿವಿ, ದ್ಯುಲೋಕ, ವೃಷ್ಟಿ ಮತ್ತು ಪರ್ಜನ್ಯ. ಮೋಡ, ಭೂಮಿ, ಆಕಾಶ, ಮಳೆ, ಮೋಡ, ಈ 4 ನಮ್ಮ ಶರೀರದಲ್ಲೇ ಇದೆ ಅಂತ ಚಿಂತನೆ ಮಾಡ್ರಿ ಅಂತ ಹೇಳೋದು ಅಧ್ಯಾತ್ಮದಲ್ಲಿ. ಹೇಗೆ? ಸಮಗ್ರವಾಗಿರತಕ್ಕ ನಮ್ಮ ದೇಹ, ಜೀವನ ದೇಹ ಒಂದು ಭಾಗ ಅಂತ ಇಟ್ಕೊಂಡ್ರೆ, ಒಂದು ಪೂರ್ಣ ಅವಯವಿ ಅಂತ ಇಟ್ಕೊಂಡ್ರೆ, ಅದಕ್ಕೆ ಹೇಳ್ತಾರೆ ದ್ವೇ ವಿದಲೇ ಭವತಃ ಇತ್ಯಾಹು. ಅದಕ್ಕೆ 2 ಭಾಗ ಇದೆ. ಅದರಲ್ಲಿ ಪೂರ್ತಿಯಾಗಿ ಶರೀರ ಅಂತ ಒಂದು ಇಟ್ಕೊಂಡ್ರೆ, ಅದನ್ನು ಶಾಕಲ್ಯರು 2 ಭಾಗವಾಗಿ ನೋಡ್ರಿ ಅಂತ ಹೇಳ್ತಾರೆ. ಹಾಗಿದೆ. ಉರ್ವ್ಯಾದೀನಾಂ ಚತುರ್ಣಾಂಚ ದೇಹೇ ಏವ ಸ್ಥಿತಿಂ ಪುನಃ ಅದರಾರ್ಧಸ್ಯ ಚೋರ್ವ್ಯಾಶ್ಚ ಸಾಮ್ಯಮನ್ಯಸ್ಯ ವೈ ದಿವ. ಅರ್ಧ ಭಾಗ ಇದೆಯಲ್ಲ ನಿಮ್ಗೆ. ಎಲ್ಲಿಂದ ಅರ್ಧ ಭಾಗ? ಎಷ್ಟು ಚೆನ್ನಾಗಿದೆ. ಎಲ್ಲಿಂದ ಅರ್ಧ ಭಾಗ? ಅದು ಪಾದಾದಿ ಕಟಿಪರ್ಯಂತಂ, ಕೆಳಗಿನ ಅರ್ಧ ಭಾಗ, ಕಾಲಿನಿಂದ ಹಿಡಿದು ಸೊಂಟದವರೆಗೂ. ಪಾದಾದಿ ಕಟಿಪರ್ಯಂತಂ, ಕಾಲಿನಿಂದ ಆರಂಭ ಮಾಡಿಕೊಂಡು ಸೊಂಟದವರೆಗಿನ ಭಾಗ ಪೃಥ್ವಿ. ಪೃಥ್ವಿ ಅಂದ್ರೆ ಗೊತ್ತಾಯ್ತು. ಪೃಥ್ವಿಯಲ್ಲಿ ಪೃಥ್ವಿ ನಾಮಕನಾಗಿರ್ತಕ್ಕಂಥ ವಾಸುದೇವ, ಅದು ಪುರುಷನ ಶರೀರದಲ್ಲಿರತಕ್ಕಂತಹ ಕಾಲಿನಿಂದ ಸೊಂಟದವರೆಗಿನ ಭಾಗ ಪೃಥ್ವಿಯೊಳಗೆ ಪೃಥ್ವಿ ನಾಮಕನಾಗಿರತಕ್ಕಂತಹ ವಾಸುದೇವನಿಗೆ ಪ್ರತೀಕ. ಸ್ವರೂಪಂ ಪೃಥಿವೀ ದೇವತಾಯಾಃ ಪ್ರತಿಮಾಭೂತಂಚ ಪೃಥಿವೀ ನಾಮಕಸ್ಯ ವಾಸುದೇವಸ್ಯಾಪಿ ಪ್ರತಿಮಾಭೂತಂ. ಅದು ಪೃಥಿವಿ. ಪುರುಷನ ಶರೀರವನ್ನ ಸಮಗ್ರವಾಗಿ ಒಂದು ಅಂತ ಇಟ್ಟುಕೊಂಡ್ರೆ ಅದನ್ನ 2 ಭಾಗ ಮಾಡ್ತಾರೆ. ಒಂದು ಪೂರ್ವಾರ್ಧ ಮತ್ತೊಂದು ಉತ್ತರಾರ್ಧ ಅಂತ 2 ಭಾಗ ಮಾಡ್ತಾರೆ. ಅದರಲ್ಲಿ ಪೂರ್ವಾರ್ಧವಾದದ್ದು ಯಾವುದು ಅಂದ್ರೆ ತಸ್ಯೈದಮೇವ ಪೃಥಿವ್ಯಾ ರೂಪಂ. ಪೂರ್ವಾರ್ಧ ರೂಪವಾದದ್ದು ಯಾವುದು? ಪೃಥಿವಿ. ಅದ್ಯಾವುದು? ಕಾಲಿನಿಂದ ಸೊಂಟದವರೆಗೂ. ಅದನ್ನ ಪೃಥಿವಿಗೆ ಅಧಿಷ್ಠಾನ ಅಂತಂದ್ರು. ಆ ಪೃಥಿವಿಯಲ್ಲಿ ಯಾರಿದ್ದಾರೆ? ವಾಸುದೇವ. ಆದ್ದರಿಂದ ಅಧ್ಯಾತ್ಮೋಪಾಸನೆಯಲ್ಲಿ ಪುರುಷನ ಕಾಲಿನಿಂದ ಆರಂಭ ಮಾಡಿಕೊಂಡು ಕಟಿ ಪರ್ಯಂತ, ಕಟಿ ಅಂದ್ರೆ ಸೊಂಟ, ಸೊಂಟದ ಪರ್ಯಂತ ವಾಸುದೇವನಿಗೆ ಪ್ರತಿಮಾ ರೂಪ ಅದು. ಆಮೇಲೆ ಇದಂ ದಿವಃ,
ಮೇಲ್ಭಾಗ ಮೇಲ್ಭಾಗ ಅಂದ್ರೆ ಯಾವುದು? ನಾಭ್ಯಾದಿ ಶಿರಃ ಪರ್ಯಂತಂ. ನಾಭಿಯಿಂದ ಹೊಕ್ಕಳಿನಿಂದ ಶುರು ಮಾಡ್ಕೊಂಡು ತಲೆ ತನಕ ಇನ್ನೊಂದು ಭಾಗ. ಎಷ್ಟು ಸುಂದರ ಪರಿಕಲ್ಪನೆ! ಜ್ಞಾನಿಗಳ ಕಣ್ಣಿಗೆ ಕಂಡ ವಿಚಿತ್ರ ಪರಮಾತ್ಮನ ವೈಭವ ಹೇಗಿದೆ ನೋಡ್ರಿ. ಕಾಲಿನಿಂದ ಸೊಂಟದವರೆಗೂ ಪೃಥ್ವಿಯಲ್ಲಿರ್ತಕ್ಕಂಥವನು ವಾಸುದೇವ. ಆದ್ದರಿಂದ ವಾಸುದೇವನಿಗೆ ಪ್ರತಿಮಾ ರೂಪ. ಕಾಲಿನಿಂದ ಸೊಂಟದವರೆಗಿರ್ತಕ್ಕಂಥ ಭಾಗ, ಅಲ್ಲಿಂದ ಮೇಲೆ ನಾಭ್ಯಾದಿ ಶಿರಃ ಪರ್ಯಂತವಾದ ಈ ಭಾಗ ಇದೆಯಲ್ಲ, ಹೊಕ್ಕಳಿನಿಂದ ನಾಭೆಯಿಂದ ಆರಂಭ ಮಾಡ್ಕೊಂಡು ತಲೆ ತನಕ ಯಾರಿದ್ದಾರ? ದಿವಹ, ದ್ಯುಲೋಕ, ದ್ಯುನಾಮಕನಾಗಿರ್ತಕ್ಕಂಥ ಸಂಕರ್ಷಣ, ಅವನಿಗೆ ಪ್ರತಿಮಾ ರೂಪ. ನಾಲ್ಕಿದೆ ನಿಮಗೆ. ಪೃಥ್ವಿ ಇದೆ, ದ್ಯುಲೋಕ ಇದೆ, ವೃಷ್ಟಿ ಇದೆ, ಪರ್ಜನ್ಯ ಇದೆ. ನಾಲ್ಕು ಶರೀರದಲ್ಲಿದೆ. ಎಲ್ಲಿ ಹೇಗಿದೆ ನೋಡೋಣ ಮುಂದೆ ಒಟ್ಟಿನಲ್ಲ. ಈಗ ಗೊತ್ತಾಯ್ತು. ಪೃಥ್ವಿಯಲ್ಲಿದೆ, ಸೊಂಟದಿಂದ ಕಾಲಿಂದ ಸೊಂಟ, ಕೆಳಗಿಂದ ಮೇಲೆ ಬರ್ತಾರೆ, ಕಾಲಿಂದ ಸೊಂಟ ತನಕ ಅದು ಪೃಥ್ವಿ. ಪೃಥ್ವಿಯಲ್ಲಿ ಯಾರಿದ್ದಾರೆ? ಪೃಥ್ವಿ ನಾಮಕನಾದ ವಾಸುದೇವ. ಆದ್ದರಿಂದ ಕಾಲಿಂದ ಸೊಂಟದವರೆಗೂ ಪೃಥ್ವಿ ಅಂತಂದ್ರೆ ವಾಸುದೇವನಿಗೆ ಪ್ರತಿಮಾ ರೂಪ ಆಯಿತು. ನಮ್ಮ ಕಾಲಿನಿಂದ ಸೊಂಟದವರೆಗೆ ಇರ್ತಕ್ಕಂಥ ಭಾಗ. ಅಲ್ಲಿಂದ ಇನ್ನು ಮೇಲೆ ದ್ಯುಲೋಕ, ನಾಭಿಯಿಂದ ಹೊಕ್ಕಳಿನಿಂದ ಆರಂಭ ಮಾಡ್ಕೊಂಡು ತಲೆ ತನಕ ಶಿರಃ ಪರ್ಯಂತ. ಅಲ್ಲೇನಾಗಿದೆ? ದ್ಯುಲೋಕ. ದ್ಯುನಾಮಕನಾಗಿರ್ತಕ್ಕಂಥ ಸಂಕರ್ಷಣ ಅಲ್ಲಿದ್ದಾನೆ. ಹೇಗೆ ದ್ಯುಲೋಕ ಮತ್ತು ಪೃಥ್ವಿ ಲೋಕಗಳ ಮಧ್ಯದಲ್ಲಿ ಆಕಾಶ ಇದೆಯೋ, ತತ್ರಾಯಮಂತರೇಣ ಆಕಾಶೋ ಯಥಾ ಅಸೋ ದ್ಯಾವಾ ಪೃಥಿವ್ಯಾಂತರೇಣ ಆಕಾಶ. ಹೇಗೆ ಯಾವ ಪ್ರಕಾರವಾಗಿ ದ್ಯುಲೋಕ ಮತ್ತು ಪೃಥ್ವಿ ಲೋಕಗಳ ಮಧ್ಯದಲ್ಲಿ ಆಕಾಶ ಅಂತ ಅನ್ನೋದು ಬರುತ್ತೋ, ಭೂಮಿ ಮತ್ತು ಅಂತರಿಕ್ಷ ಅದೆರಡರ ಮಧ್ಯದಲ್ಲಿ ಆಕಾಶ ಇದೆ. ದ್ಯುಲೋಕ ಮತ್ತು ಭೂಲೋಕಗಳ ಮಧ್ಯದಲ್ಲಿ ಆಕಾಶ ಇರುವಂತೆ ಇಲ್ಲಿಯೂ ಈ ಶರೀರದ ಮೇಲ್ಭಾಗ, ಕೆಳಗಿನ ಭಾಗ, ಅದರ ಮಧ್ಯೆ ಒಂದು ಸ್ಪೇಸ್ ಇದೆ. ಆ ಸ್ಪೇಸ್ ಅಲ್ಲಿ ಯಾರಿದ್ದಾರೆ? ಸ್ಪಷ್ಟ ಆಯಿತು. ಆಕಾಶದಲ್ಲಿ ಯಾರಿದ್ದಾರೆ? ಆಕಾಶಾಭಿಮಾನಿಯಾಗಿರ್ತಕ್ಕಂಥ ವಿಘ್ನೇಶ, ಅವನ ಒಳಗೆ ಆಕಾಶ ನಾಮಕನಾಗಿರ್ತಕ್ಕಂಥ ನರಸಿಂಹ. ಹೇಗೆ ಆಕಾಶದಲ್ಲಿ ಆಕಾಶಮಾನಿಯಾಗಿರ್ತಕ್ಕಂಥ ವಿಘ್ನೇಶ ಇದ್ದಾನೆ, ಗಣೇಶ ಇದ್ದಾನೆ, ಆ ಗಣೇಶನ ಒಳಗೆ ಆಕಾಶ ನಾಮಕನಾಗಿರ್ತಕ್ಕಂಥ ನರಸಿಂಹ ಇದ್ದಾನೋ, ಅದೇ ಪ್ರಕಾರವಾಗಿಯೇ ಈ ಪುರುಷನ ಶರೀರದ ಎರಡು ಭಾಗಗಳಲ್ಲಿ ಮಧ್ಯ ಏನು ಸ್ಪೇಸ್ ಬರುತ್ತೆ, ಅಲ್ಲಿ ಒಂದು ಆಕಾಶ ಇದೆ. ಅಲ್ಲಿ ಆಕಾಶಮಾನಿಯಾಗಿರ್ತಕ್ಕಂಥ ಗಣೇಶ ಇದ್ದಾನೆ. ಆ ಗಣೇಶನ ಒಳಗೆ ಆಕಾಶ ನಾಮಕನಾಗಿರ್ತಕ್ಕಂಥ ನರಸಿಂಹ ಇದ್ದಾನೆ. ಪಾದಾದಿ ಕಟಿಪರ್ಯಂತ ಒಂದು ಪ್ರದೇಶ, ಕಾಲಿನಿಂದ ಸೊಂಟದವರೆಗೂ, ಸೊಂಟದಿಂದ ತಲೆಯವರೆಗೂ ಅಂತ ಮಾಡಿ ಎರಡು ಭಗವದ್ ರೂಪ ಹೇಳ್ತಾರೆ. ಒಂದು ವಾಸುದೇವ ರೂಪ, ಸಂಕರ್ಷಣ ರೂಪ ಹೇಳಿದ್ರು. ಇನ್ನು ಮಧ್ಯದಲ್ಲಿ ಸ್ಪೇಸ್ ಇದೆಯಲ್ಲ, ಆಕಾಶ. ಆಕಾಶ ದೇವತೆ ಯಾರು? ಆಕಾಶ ದೇವತೆ ಯಾರು? ನರಸಿಂಹ. ಆಕಾಶ ಅಭಿಮಾನಿ ಯಾರು? ಗಣೇಶ. ಆಕಾಶಮಾನಿಯಾಗಿರ್ತಕ್ಕಂಥ ವಿಘ್ನನ ಒಳಗೆ, ಗಣೇಶನ ಒಳಗೆ ಆಕಾಶ ನಾಮಕನಾಗಿರ್ತಕ್ಕಂಥ ನರಸಿಂಹ ಇದ್ದಾನೋ, ಅದೇ ಪ್ರಕಾರವಾಗಿ ಶರೀರದ ಎರಡು ಭಾಗಗಳ ಮಧ್ಯದಲ್ಲಿ ಸ್ಪೇಸ್ ಇದೆ. ಆ ಸ್ಪೇಸಿನಲ್ಲಿ ಆಕಾಶ ನಾಮಕನಾಗಿ ನರಸಿಂಹ ಇದ್ದಾನೆ, ಗಣೇಶನ ಅಂತರ್ಯಾಮಿಯಾಗಿ. ಮತ್ ಇನ್ನೊಂದಿದೆ ನೋಡ್ರಿ. ತಸ್ಮಿನ್ ಹಾಸ್ಮಿನ್ನಾಕಾಶೇ ಪ್ರಾಣ ಆಯತ್ತ ಯಥಾ ಅಮುಷ್ಮಿನ್ನಾಕಾಶೇ ವಾಯುರಾಯತ್ತ. ಹೊರಗಡೆ ಆಕಾಶ ಇದೆ ಅಲ್ವೇನ್ರಪ್ಪ,
ಹೊರಗಡೆ ಆಕಾಶದಲ್ಲಿ ಆಕಾಶನ ಪುತ್ರನಾಗಿರ್ತಕ್ಕಂಥ ವಾಯು ಇದ್ದಾನೆ ತಾನೆ. ಆ ವಾಯುವಿನ ಒಳಗೆ ವಾಯುನಾಮಕನಾದ ಪರಮಾತ್ಮ ಒಬ್ಬ ಇದ್ದು ಯಾವ ರೂಪ ಅಂತ ಹೇಳ್ತಾರೆ ನೋಡ್ರಿ. ಮಾಂಡೂಕೇಯರು ಉಪಾಸನೆ ಆಗಬೇಕಾದ್ರೆ ಸಂಹಿತಾದಲ್ಲಿ ಅವರು ವಾಯು ಅಂತಂದ್ರು, ಮಾಕ್ಷವ್ಯರ ಆಕಾಶ ಅಂದ್ರು. ಇಲ್ಲಿ ಅದಿಲ್ಲ, ಇಲ್ಲಿ ಆಕಾಶವನ್ನೇ ತಗೊಂಡ್ಬಿಟ್ರಿ. ಇಲ್ಲಿ ವಾಯುವಿನ ಒಳಗೆ ವಾಯುನಾಮಕವಾದ ಪರಮಾತ್ಮನ ಒಂದು ರೂಪ ಹೇಗಿರುತ್ತೋ ಅದೇ ಪ್ರಕಾರವಾಗಿಯೇ ಈ ಶರೀರದ ಒಳಗಿನ ಆಕಾಶದಲ್ಲಿ ಪ್ರಾಣವಾಯು ಇದೆ. ಎಷ್ಟು ಸೂಪರ್ ನೋಡ್ರಿ. ಇಲ್ಲಿ ಆಕಾಶಸ್ಯಾಂತರಾಕಾಶೇ ನೃಸಿಂಹಸ್ಯಾತ್ರ ಸಂಸ್ಥಿತಿ. ಆಕಾಶದಲ್ಲಿ ಆಕಾಶನಾಮಕನಾಗಿರ್ತಕ್ಕಂತಹ ನರಸಿಂಹ ಇದ್ದಾನೆ ಗೊತ್ತಾಯ್ತು. ಇನ್ನು ಆಕಾಶದಲ್ಲಿ ವಾಯು, ಶರೀರದ ಒಳಗಿನ ಆಕಾಶದಲ್ಲಿ ವಾಯು ಇದ್ದಾನಲ್ಲ, ಆ ವಾಯುವಿನ ಒಳಗೆ ವಾಯುನಾಮಕನಾದ ಭಗವಂತನ ಒಂದು ರೂಪ ಇದೆ. ಹೇಗೆ ಪೃಥ್ವಿ ಒಳಗೆ ಪೃಥ್ವಿ ನಾಮಕನಾದ ವಾಸುದೇವನೋ, ಕಾಲಿನ ಸೊಂಟದವರೆಗೆ ಹೇಗೆ ನಾಭಿಯಿಂದ ಶಿರಃಪರ್ಯಂತವಾದ ಶರೀರದ ಭಾಗವನ್ನ ದ್ವಿಲೋಕ ಅಂತ ಹೇಳಿ ದ್ವಿಲೋಕದ ಒಳಗೆ ದ್ವಿನಾಮಕನಾಗಿರ್ತಕ್ಕ ಸಂಕರ್ಷಣ ಇದ್ದಾನೆ. ಅದೆರಡರ ಮಧ್ಯಭಾಗದಲ್ಲಿ ಸ್ಪೇಸ್ ಆಕಾಶ, ಆಕಾಶದಲ್ಲಿ ಗಣೇಶ ಇದ್ದಾನೆ ಆಕಾಶಮಾನಿಯಾಗಿ. ಆ ಗಣೇಶನ ಒಳಗೆ ಆಕಾಶನಾಮಕನಾಗಿರ್ತಕ್ಕ ನೃಸಿಂಹ ಇದ್ದಾನೆ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿಯೇ ಆ ಶರೀರದ ಒಳಭಾಗದ ಆಕಾಶದಲ್ಲಿ ಪ್ರಾಣವಾಯು ಇದ್ದಾನೆ. ಆ ಪ್ರಾಣವಾಯುವಿನಲ್ಲಿ ವಾಯುನಾಮಕನಾದ ಪರಮಾತ್ಮ ಇದ್ದಾನೆ. ಯಾವ ರೂಪ ಅದು? ಆಚಾರ್ಯ ಹೇಳ್ತಾರೆ, ವಾಯೋ ಪ್ರಾಣಾತ್ಮತಾಂಚೈವ ತತ್ರ ದಾಶರಥೇ ಸ್ಥಿತಿಂ. ದಾಶರಥಿ ಶ್ರೀರಾಮಚಂದ್ರ ಪ್ರಭು ಶರೀರದ ಒಳಗಿರತಕ್ಕಂಥ ಆಕಾಶದ ಒಳಗೆ ವಾಯು, ಆಕಾಶದಲ್ಲಿ ವಾಯು ಪ್ರಾಣವಾಯು ಏನ್ ಸಂಚಾರ ಮಾಡ್ತದೆ, ಆ ವಾಯುವಿನಲ್ಲಿ ವಾಯುನಾಮಕನಾಗಿರತಕ್ಕಂಥ ದಾಶರಥಿ ಇದ್ದಾನೆ. ರಾಮಚಂದ್ರ ದಾಶರಥಿ ಇದ್ದಾನೆ. ಅಲ್ಲಿಂದ ಇನ್ನು ಮುಂದಕ್ಕೆ ಹೇಳುತ್ತೆ, ಯಥಾ ಅಮೂನಿತ್ರೀಣಿ ಜ್ಯೋತಿಂಷಿ. ಹೇಗೆ ಹೊರಗಡೆಯಲ್ಲಿ 3 ಜ್ಯೋತಿಗಳಿದೆಯೋ, ಸೂರ್ಯ ಚಂದ್ರ ನಕ್ಷತ್ರ 3 ಜ್ಯೋತಿ ಹೊರಗಡೆಯಲ್ಲಿ, ಅದೇ ಪ್ರಕಾರವಾಗಿಯೇ ಈ ಅಧ್ಯಾತ್ಮ ಉಪಾಸನೆಯಲ್ಲಿ ಶರೀರದಲ್ಲಿಯೂ 3 ಜ್ಯೋತಿ ಇದೆ. ಅಥವಾ ಸೂರ್ಯ, ವಿದ್ಯುತ್, ಅಗ್ನಿ ಅಂತ ಇಟ್ಕೊಳ್ಳಿ. 3 ಜ್ಯೋತಿಗಳು ಅಂದ್ರೆ ಸೂರ್ಯ, ವಿದ್ಯುತ್, ಅಗ್ನಿ. ದ್ವಿಲೋಕದಲ್ಲಿ ಸೂರ್ಯ, ಅಂತರಿಕ್ಷದಲ್ಲಿ ವಿದ್ಯುತ್, ಭೂಮಿಯಲ್ಲಿ ಅಗ್ನಿ. ಹಾಗೆ ಇಟ್ಕೊಂಡ್ರು ಪರವಾಗಿಲ್ಲ. ಸೂರ್ಯ ಚಂದ್ರ ನಕ್ಷತ್ರ ಅನ್ನೋದಕ್ಕಿಂತ ಆಚಾರ್ಯ ಭಾಷ್ಯದಲ್ಲಿ ಹೇಳುವಂತೆ ಅನುಕೂಲ ಆಗತ್ತೆ ನಮ್ಗೆ. ಸೂರ್ಯ ದ್ವಿಲೋಕದಲ್ಲಿ, ವಿದ್ಯುತ್ ಅಂತರಿಕ್ಷದಲ್ಲಿ, ಪೃಥ್ವಿಯಲ್ಲಿ ಅಗ್ನಿ. 3 ಜ್ಯೋತಿಗಳು ಹೇಗಿದೆಯೋ ಅದೇ ಪ್ರಕಾರವಾಗಿ ಶರೀರದಲ್ಲಿ 3 ಜ್ಯೋತಿಗಳಿವೆ. ಎಲ್ಲೆಲ್ಲಿ? ಹೇಗೆ? ಯಥಾಸೌ ಏವಂ ಇಮಾನಿ ಪುರುಷೇ ತ್ರೀಣಿ ಜ್ಯೋತಿಂಷಿ. ಹೇಗೆ ಜ್ಯೋತಿ ಹೊರಗಡೆ ಜ್ಯೋತಿ ಇದೆಯೋ, ಸೂರ್ಯ, ವಿದ್ಯುತ್, ಅಗ್ನಿ ಎಂಬ 3 ಜ್ಯೋತಿಗಳು ಹೊರಗಡೆ ಇದೆಯೋ, ಅದೇ 3 ಜ್ಯೋತಿಗಳು ನಮ್ಮ ಶರೀರದಲ್ಲಿದೆ. ಎಲ್ಲಿದೆ? ಯಥಾಸೋ ದಿವಿ ಆದಿತ್ಯ ಏವಮಿದಂ ಶಿರಸಿ ಚಕ್ಷುಃ. ಹೇಗೆ ದ್ವಿಲೋಕದಲ್ಲಿ ಸೂರ್ಯ ಆದಿತ್ಯ ಪ್ರಕಾಶಮಾನನಾಗಿದ್ದಾನೋ ಅದರಂತೆ ತಲೆಯಲ್ಲಿ ಈ ಕಣ್ಣಿದೆ. ದ್ವಿಲೋಕದಲ್ಲಿ ಸೂರ್ಯನಿರುವಂತೆ ಈ ಪುರುಷನ ಶಿರಸ್ಸಿನಲ್ಲಿ ಕಣ್ಣಿದೆ. ಸರಿ, ಆ ಕಣ್ಣಲ್ಲಿ ಯಾರಿದ್ದಾರೆ ಅಂದ್ರೆ ದ್ವಿಲೋಕದ ಆದಿತ್ಯನೇ ಕಣ್ಣಿನಲ್ಲಿ ಚಕ್ಷುರಭಿಮಾನಿಯಾಗಿರ್ತಕ್ಕಂಥ ಸೂರ್ಯ. ಅದು ಗೊತ್ತಾಯ್ತ್ರಿ. ಚಕ್ಷುರಭಿಮಾನಿಯಾಗಿರ್ತಕ್ಕಂಥವನು ಸೂರ್ಯ ಅಂತ ಗೊತ್ತಾಯ್ತು. ಸೂರ್ಯನಲ್ಲಿ ಚಕ್ಷುರ್ನಾಮಕನಾಗಿರ್ತಕ್ಕಂಥ ಭಗವದ್ ರೂಪ ಬೇಕಲ್ಲ. ಪೃಥ್ವಿಯಲ್ಲಿ ಪೃಥ್ವಿನಾಮಕನಾದ ವಾಸುದೇವ, ಕಾಲಿನ ಸೊಂಟ ತನಕ. ದ್ವಿಲೋಕದಲ್ಲಿ ದ್ವಿನಾಮಕನಾಗಿರತಕ್ಕಂಥ ಸಂಕರ್ಷಣ, ನಾಭಿಯಿಂದ ತಲೆ ತನಕ. ತನ್ಮಧ್ಯಗತವಾಗಿರತಕ್ಕ ಆಕಾಶದಲ್ಲಿ ಆಕಾಶಮಾನಿಯಾಗಿರ್ತಕ್ಕಂಥ ಗಣೇಶಾಂತರ್ಯಾಮಿಯಾದ ಆಕಾಶನಾಮಕನಾಗಿರ್ತಕ್ಕಂಥ ನೃಸಿಂಹ. ಆ ಶರೀರದೊಳಗಿರ್ತಕ್ಕಂಥ ಆಕಾಶದಲ್ಲಿ ಪ್ರಾಣವಾಯು,
ಆ ವಾಯುವಿನ ಒಳಗೆ ವಾಯುನಾಮಕನಾಗಿರ್ತಕ್ಕಂಥ ದಾಶರಥಿ. ಅದೇ ಪ್ರಕಾರವಾಗಿಯೇ ಶರೀರದಲ್ಲಿರತಕ್ಕಂಥ ಕಣ್ಣು, ಕಣ್ಣಿಗೆ ಅಭಿಮಾನಿಯಾಗಿರತಕ್ಕಂಥ ಸೂರ್ಯ, ಸೂರ್ಯನ ಒಳಗಿರುವಂತಹ ಭಗವದ್ರೂಪ ಯಾವುದು? ಆಚಾರ್ಯ ಹೇಳ್ತಾರೆ ಕಪಿಲಸ್ಯ. ಕಪಿಲ ಇದ್ದಾನೆ, ಕಪಿಲ ನಾಮಕ ಪರಮಾತ್ಮ. ಗೊತ್ತಾಯ್ತು. ಕಾಲಿನಿಂದ ಸೊಂಟದವರೆಗೂ ಪೃಥ್ವಿ ವಾಸುದೇವ, ನಾಭಿಯಿಂದ ತಲೆಯವರೆಗೂ ದ್ವಿಲೋಕ ಸಂಕರ್ಷಣ, ಮಧ್ಯಗತವಾದ ಆಕಾಶದಲ್ಲಿ ಗಣೇಶನ ಅಂತರ್ಯಾಮಿಯಾಗಿರ್ತಕ್ಕ ಆಕಾಶ ಅಂತ ಹೆಸರುಳ್ಳ ನರಸಿಂಹ. ಈಗ ಕಣ್ಣಿನಲ್ಲಿ ಸೂರ್ಯ, ಸೂರ್ಯನಲ್ಲಿ ಕಪಿಲನಾಮಕನಾಗಿ ಪರಮಾತ್ಮ, ಮತ್ತೆ ವಾಯುವಿನಲ್ಲಿ ವಾಯುನಾಮಕನಾಗಿರ್ತಕ್ಕ ದಾಶರಥಿ. ವಾಸುದೇವ, ಸಂಕರ್ಷಣ, ನರಸಿಂಹ, ರಾಮ, ಕಪಿಲ, ಇಷ್ಟು ಭಗವದ್ ರೂಪಗಳು ಶರೀರದಲ್ಲಿದೆ ಎಂಬುದಾಗಿ ಶಾಕಲ್ಯರ ಉಪಾಸನೆ. ಇಲ್ಲಿ ಮುಂದೆ ನೋಡೋಣ. ಎರಡನೇ ಅಗ್ನಿ ವಿದ್ಯುತ್. ಅಂತರಿಕ್ಷದಲ್ಲಿ ಹೇಗೆ ವಿದ್ಯುತ್ ಮಿಂಚು ಇದೆಯೋ ಅದರಂತೆ ಶರೀರದ ಮಧ್ಯಭಾಗ ಹೃದಯ. ಅಂತರಿಕ್ಷದಲ್ಲಿ ವಿದ್ಯುತ್ ಯಥಾಂತರಿಕ್ಷೇ ವಿದ್ಯುತ್. ಯಾವ ಪ್ರಕಾರವಾಗಿ ಯಥಾಸಾವಂತರಿಕ್ಷೇ ವಿದ್ಯುತ್ ಏವಂ ಇದಮಾತ್ಮನಿ ಹೃದಯಂ. ಆತ್ಮನಿ ಅಂದ್ರೆ ಜೀವನಲ್ಲಿ ಅಂತಲ್ಲ, ಆತ್ಮ ಅನ್ನೋದಕ್ಕೆ ಶರೀರ ಅಂತಲೂ ಒಂದು ಅರ್ಥ ಇದೆ. ಹೇಗೆ ಅಂತರಿಕ್ಷದಲ್ಲಿ ವಿದ್ಯುತ್ ಇದೆಯೋ, ಮಿಂಚಿದೆಯೋ, ಅದೇ ರೀತಿಯಲ್ಲಿಯೇ ಶರೀರದಲ್ಲಿ ಯಾವುದಿದೆ? ಹೃದಯವಿದೆ. ಆ ಹೃದಯದಲ್ಲಿ ಯಾರಿದ್ದಾರೆ? ವಿದ್ಯುತ್ ಅಭಿಮಾನಿಯಾಗಿರತಕ್ಕ ಭಾರತಿ ಇದ್ದಾಳೆ. ಅವಳ ಒಳಗೆ ಯಾರಿದ್ದಾರೆ? ಹಂಸಸ್ಯ. ವಿದ್ಯುನ್ನಾಮಕನಾಗಿರ್ತಕ್ಕ ಹಂಸನಾಮಕ ಪರಮಾತ್ಮ ಇದ್ದಾನೆ. ನೋಡಿ, ಹಂಸನಾಮಕ ಪರಮಾತ್ಮ ಎಲ್ಲಿದ್ದಾನೆ? ನಮ್ಮೊಳಗೂ ಇದ್ದಾನ್ರಿ. ಕಣ್ಣಿನ ಒಳಗೆ ಸೂರ್ಯ, ಸೂರ್ಯನ ಒಳಗೆ ಚಕ್ಷುಸ್ ಎಂಬ ಹೆಸರುಳ್ಳ ಕಪಿಲ. ಹೃದಯದಲ್ಲಿ ವಿದ್ಯುತ್, ಅದರೊಳಗೆ ವಿದ್ಯುತ್ ಅಭಿಮಾನಿ ದೇವತೆ, ಆ ವಿದ್ಯುತ್ ಅಭಿಮಾನಿ ದೇವತೆ ಒಳಗೆ ವಿದ್ಯುತ್ ಎಂಬ ಹೆಸರುಳ್ಳ ಹಂಸನಾಮಕ ಪರಮಾತ್ಮ. ಮೂರನೆಯದು ಅಗ್ನಿ. ಆ ಅಗ್ನಿಯಲ್ಲಿದೆ ಯಥಾಯಮಗ್ನಿ ಪೃಥಿವ್ಯಾಂ. ಭೂಮಿಯಲ್ಲಿ ಹೇಗೆ ಅಗ್ನಿ ಇದೆಯೋ, ಪೃಥ್ವಿಯಲ್ಲಿ ಯಾವ ಪ್ರಕಾರವಾಗಿ ಅಗ್ನಿ ಇದೆಯೋ ಅದರಂತೆ ಏವಮಿದಮುಪಸ್ಥೇ ರೇತಃ. ಅದೇ ಪ್ರಕಾರವಾಗಿ ಉಪಸ್ಥ ಗುಹ್ಯೇಂದ್ರಿಯದಲ್ಲಿ ರೇತಸ್ಸು. ಅದೇ ಪ್ರಕಾರವಾಗಿ ಗುಹ್ಯೇಂದ್ರಿಯ, ಆ ಗುಹ್ಯ ಇಂದ್ರಿಯದಲ್ಲಿ ರೇತಸ್ಸು. ಆ ರೇತಸ್ಸಿನ ಒಳಗೆ, ರೇತಸ್ಸಿನ ಅಭಿಮಾನಿ ದೇವತೆಯ ಒಳಗೆ ರೇತೋನಾಮಕನಾಗಿ ಪರಮಾತ್ಮ ಇದ್ದಾನೆ. ಯಾವ ರೂಪ ಅಂತಂದ್ರೆ ಜಾಮದಗ್ನ್ಯಸ್ಯ, ಜಾಮದಗ್ನ ಪರಶುರಾಮ ರೂಪ. ಸೂರ್ಯ ವಿದ್ಯುತ್ ಹುತಾಶಾನಾಂ ದೃಕ್ ರುದ್ ರೇತಸ್ಸು ಚ ಸ್ಥಿತಿಂ ಕಪಿಲಸ್ಯ ಚ ಹಂಸಸ್ಯ ಜಾಮದಗ್ನ್ಯಸ್ಯ ತೇಷು ಚ ಸ್ಥಿತಿಂ ವದಂತಿ ವಿದ್ಯಾ ಇಯಂ. ಈ ವಿದ್ಯೆ ಅಪೂರ್ವವಾಗಿರ್ತಕ್ಕಂಥ ತತ್ವವನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಎಂಥ ವಿದ್ಯೆ ಇದು? ಅಪೂರ್ವವಾದ ವಿದ್ಯೆ, ಅತ್ಯಪೂರ್ವವಾದ ವಿದ್ಯೆ. ನಿಧಾನ ಹೇಳ್ತೇನೆ ನೋಡಿ. ಶಾಕಲ್ಯ ಮುನಿಯ ಅಧಿದೈವದ ಉಪಾಸನೆ. ಪೃಥ್ವಿ ಪೂರ್ವರೂಪ, ಪೃಥ್ವಿಯಲ್ಲಿ ಪೃಥ್ವಿನಾಮಕನಾಗಿರ್ತಕ್ಕ ವಾಸುದೇವ, ಅವನೇ ಪೂರ್ವರೂಪದಲ್ಲಿದ್ದು ಪೂರ್ವರೂಪನಾಮಕನಾಗಿದ್ದಾನೆ. ಮತ್ತೆ ದ್ವಿಲೋಕ ಸಂಕರ್ಷಣ, ಅವನೇ ಉತ್ತರ ರೂಪ, ಉತ್ತರ ರೂಪದಲ್ಲಿದ್ದು ಉತ್ತರ ರೂಪನಾಮಕನಾಗಿದ್ದಾನೆ. ಮಳೆ, ವೃಷ್ಟಿ, ಸಂಧಿ, ವೃಷ್ಟಿಯ ಒಳಗೆ ವೃಷ್ಟಿನಾಮಕನಾಗಿರತಕ್ಕಂಥ ಪ್ರದ್ಯುಮ್ನ ಸಂಧಿಯ ಒಳಗೆ ಸಂಧಿನಾಮಕನಾಗಿ ನಿಂತಿದ್ದಾನೆ. ಇನ್ನು ಪರ್ಜನ್ಯ ಮೋಡ, ಅವನು ಸಂಧಾತ, ಮೋಡದ ಒಳಗೆ ಪರ್ಜನ್ಯದ ಒಳಗೆ ಪರ್ಜನ್ಯ ನಾಮಕನಾಗಿದ್ದು ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಸಂಧಾತ. ಯಾರು ವಿಷ್ಣು ಎನ್ನುವಲ್ಲಿ ವಿಷ್ಣು ವಿಷ್ಣು ಹೇಗೆ ಶಬ್ದ ನಾನವತ್ತು ಹೇಳಿದೆ, ವಿಷ್ಣು ನಾಮವನ್ನು ಹೇಗೆ ಪೂರ್ವ ರೂಪ ಉತ್ತರ ರೂಪ ಸಂಧಿ ಮಾಡ್ತಾರೆ ಅಂತ. ಆ ಪ್ರಕಾರವಾಗಿ ನಿಮ್ಮ ಪೂರ್ವ ರೂಪ ಯಾವುದು, ನಿಮ್ಮ ಉತ್ತರ ರೂಪ ಯಾವುದು?
ನಿಮ್ ಸಂಧಿ ಯಾವುದು ಅನ್ನೋದನ್ನ ನೋಡ್ಕೊಂಡು ನಾನಾ ಪ್ರಕಾರವಾಗಿ ಮಾಡಿದರೂ ಕೂಡ ಮಧ್ಯಮ ವರ್ಣ ಶಾ ಅಂತಲೇ ಬರುತ್ತೆ. ಆದ್ರಿಂದ ಗಲಾಟೆ ಇಲ್ಲ. ಎಲ್ಲ ಮುನಿಗಳ ಮತವೂ ಒಂದೇ. ಹೇಗೆ ಬೇಕಾದರೂ ವಿಭಾಗವನ್ನು ಮಾಡಬಹುದು ವಿಷ್ಣು ಎನ್ನುವ ನಾಮವನ್ನ. ಆದ್ದರಿಂದ ಪೂರ್ವ ರೂಪ ಉತ್ತರ ರೂಪ ಸಂಧಿ ಮಾಡಿ ಅದನ್ನು ಹೇಳುವಂತ ಸಮಷ್ಟಿಯಾಗಿ ವಿಷ್ಣು ಅಂತ ಹೇಳುವಂತಹ ಪುರುಷನಲ್ಲಿ ಸಂಧಾತೃನಾಮಕನಾಗಿ ಅನಿರುದ್ಧ ಇದ್ದಾನೆ. ಯಾಕೆ 4ನೇ ಸಂಧಾತ ಯಾಕೆ ಎನ್ನುವ ಪ್ರಶ್ನೆ ಉತ್ತರ ಕೊಡ್ತಾರೆ. ಹೌದ್ ಸ್ವಾಮಿ, ಜೋರಾಗಿ ಶಬ್ದವನ್ನ ಮಾಡ್ತಾ ಮಳೆಗಾಲದಲ್ಲಿ ಮೋಡಗಳು ಹಗಲು ರಾತ್ರಿಗಳನ್ನ ಒಂದು ಮಾಡಿದಿ ಮಳೆ ಕೊಡುತ್ತೆ. ಆಗ ಜನಗಳು ಮಾತಾಡುತ್ತೆ, ಜನಸಮೂಹ, ಏನಪ್ಪಾ ಈ ಮಳೆ ಆಕಾಶ ಭೂಮಿಗಳನ್ನ ಒಂದು ಮಾಡಿಬಿಡ್ತು ಅಂತ. ಆದ್ದರಿಂದ ಸಂಧಾತ ಎನ್ನುವಂತಹ ಒಂದು ರೂಪವನ್ನ ನಾನು ಸೇರಿಸಿದ್ದೇನೆ ಅಂತ 4 ಮಾಡಿದ. ಅದನ್ನೇ ಶರೀರದಲ್ಲಿ ನೋಡುವಂತಹ ಕ್ರಮ. ಹೇಗೆ ಶರೀರದಲ್ಲಿ ನೋಡುವಂತಹ ಕ್ರಮ? ಸಮಗ್ರ ಪುರುಷನ ಶರೀರ 2 ಭಾಗ. ಅದರಲ್ಲಿ ಕೆಳಗಿನ ಭಾಗ ಮೇಲ್ಭಾಗ. ಕೆಳಗಿನ ಭಾಗ ಪೃಥ್ವಿ ಅಧಿಷ್ಠಾನ, ಕಾಲಿನಿಂದ ಸೊಂಟದವರೆಗೂ ಅದರಲ್ಲಿ ಪೃಥ್ವಿ ನಾಮಕನಾಗಿರತಕ್ಕ ವಾಸುದೇವ ಇದ್ದಾನೆ. ನಾಭಿಯಿಂದ ತಲೆ ತನಕ ದ್ಯುಲೋಕ, ಅದರಲ್ಲಿ ದುನಾಮಕನಾಗಿರತಕ್ಕ ಸಂಕರ್ಷಣ ಇದ್ದಾನೆ. ಅದಾದ್ಮೇಲೆ ಆಕಾಶ, ಆಕಾಶದಲ್ಲಿ ಇದರ ಮಧ್ಯಭಾಗ ಇರತಕ್ಕ ಆಕಾಶ, ಆಕಾಶದಲ್ಲಿ ಗಣೇಶ, ಗಣೇಶಾನಂತರ್ಯಾಮಿಯಾಗಿರ್ತಕ್ಕ ಆಕಾಶ ನಾಮಕನಾಗಿರ್ತಕ್ಕ ನರಸಿಂಹ ಇದ್ದಾನೆ. ಆಕಾಶದಲ್ಲಿ ವಾಯು ಸಂಚಾರ ಪ್ರಾಣವಾಯು, ಆ ವಾಯುವಿನ ಒಳಗೆ ವಾಯುನಾಮಕನಾಗಿರ್ತಕ್ಕಂಥ ದಾಶರಥಿ ಶ್ರೀರಾಮಚಂದ್ರ ಪ್ರಭು ಇದ್ದಾನೆ. ಅದಾದ ನಂತರದಲ್ಲಿ ಕಣ್ಣು, ಕಣ್ಣಿನ ಒಳಗೆ ಸೂರ್ಯ ಇದ್ದಾನೆ. ಸೂರ್ಯನ ಒಳಗೆ ಚಕ್ಷುರ್ನಾಮಕನಾಗಿರ್ತಕ್ಕಂಥ ಕಪಿಲ ಇದ್ದಾನೆ. ಮತ್ತೆ ಹೃದಯ ಮಧ್ಯಭಾಗದಲ್ಲಿ, ಹೃದಯದಲ್ಲಿ ವಿದ್ಯುತ್ತಿನ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ, ಆ ದೇವತೆಯ ಒಳಗೆ ವಿದ್ಯುನ್ನಾಮಕನಾಗಿರ್ತಕ್ಕ ಹಂಸ ಇದ್ದಾನೆ. ಮತ್ತೆ ಅಗ್ನಿ, ರೇತಸ್ ಅನ್ನುವುದು ಅಗ್ನಿ, ಆ ರೇತಸ್ಸಿನ ರೇತೋನಾಮಕನಾಗಿರ್ತಕ್ಕಂಥ ಪರಶುರಾಮ ಇದ್ದಾನೆ. 2 ಬಿಟ್ಟು ಹೋಯ್ತು ನಮಗೆ, ಪ್ರದ್ಯುಮ್ನ ಮತ್ತು ಅನಿರುದ್ಧ 2 ಬಿಡ್ತು. ಅವರೆಲ್ಲಿದ್ದಾರೆ? ಸಾಮ್ಯ. ಯಾವ್ಯಾವುದಕ್ಕೆ ಸಾಮ್ಯ? ವಾಚೋ ವೃಷ್ಟ್ಯೈವ ಸಾಮ್ಯಂ ಚ ಪರ್ಜನ್ಯೇನೈವ ಚಾತ್ಮನಃ. ಮಾತಿದೆ ಅಲ್ಲ, ವಾಕಿಂದ್ರಿಯಕ್ಕೂ ಮಳೆಗೂ ಸಾಮ್ಯ. ಅಂದ್ರೆ ಯಾರು? ಮಳೆ ಅಂದ್ರೆ ಯಾರು? ವೃಷ್ಟಿ ಅಂದ್ರೆ ಯಾರು? ಪ್ರದ್ಯುಮ್ನ. ಪ್ರದ್ಯುಮ್ನ ವಾಗೀಂದ್ರಿಯದಲ್ಲಿ ಇದ್ದಾನೆ. ಅದಾದ ಮೇಲೆ ಆತ್ಮನಃ, ಅದನ್ನ ಉಚ್ಚಾರಣೆ ಮಾಡತಕ್ಕಂತಹ ವ್ಯಕ್ತಿ ಉಚ್ಚಾರಕ. ಸಮಗ್ರವಾದ ವಿಷ್ಣು ಎನ್ನುವ ನಾಮವನ್ನು ಹೇಳುವಂತಹ ವ್ಯಕ್ತಿ, ಅವನಿಗೂ ಪರ್ಜನ್ಯೇನೈವ ಮೋಡಕ್ಕೂ ಸಾಮ್ಯ. ಆದ್ದರಿಂದ ಉಚ್ಚಾರಕನಾಗಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಸಮಗ್ರವಾಗಿ ಅನಿರುದ್ಧ ಇದ್ದಾನೆ. ನಿಧಾನವಾಗಿ ನೋಡೋದಾದ್ರೆ ಕಾಲಿಂದ ಸೊಂಟದ ತನಕ ವಾಸುದೇವ, ನಾಭಿಯಿಂದ ತಲೆ ತನಕ ಸಂಕರ್ಷಣ, ವಾಕ್ಕಿನಲ್ಲಿ ಪ್ರದ್ಯುಮ್ನ, ಉಚ್ಚಾರ ಮಾಡತಕ್ಕಂತಹ ಪುರುಷನಲ್ಲಿ ಅನಿರುದ್ಧ. ಅದಾದ ನಂತರದಲ್ಲಿ ಮುಂದೇನು ಬಂತು? ಆಕಾಶ. ಆಕಾಶದಲ್ಲಿ ಗಣೇಶಾಂತರ್ಯಾಮಿಯಾಗಿರ್ತಕ್ಕ ಆಕಾಶ ನಾಮಕನಾದಂಥ ನರಸಿಂಹ. ಪ್ರಾಣವಾಯು, ಪ್ರಾಣವಾಯುವಿನಲ್ಲಿ ವಾಯುನಾಮಕನಾಗಿರ್ತಕ್ಕಂತಹ ರಾಮ. ಅದಾದ ನಂತರ ಚಕ್ಷು, ಕಣ್ಣು, ಕಣ್ಣಿನ ಒಳಗೆ ಸೂರ್ಯ, ಸೂರ್ಯಾಂತರ್ಯಾಮಿಯಾಗಿ ಚಕ್ಷುರ್ನಾಮಕನಾಗಿರ್ತಕ್ಕಂಥ ಕಪಿಲ. ಹೃದಯ, ಹೃದಯದಲ್ಲಿ ವಿದ್ಯುತ್ ಅಭಿಮಾನಿ ದೇವತೆಯ ಒಳಗೆ ವಿದ್ಯುನ್ನಾಮಕನಾಗಿರ್ತಕ್ಕಂಥ ಹಂಸ. ಮತ್ತೆ ಅಗ್ನಿ, ಅದು ರೇತಸ್ಸು, ರೇತೋ ದೇವತೆಯಾಗಿರ್ತಕ್ಕಂಥ ಶಿವ, ಶಿವನ ಒಳಗೆ ರೇತೋನಾಮಕನಾಗಿರ್ತಕ್ಕ ಪರಶುರಾಮ. ಇದು ಶಾಕಲ್ಯ ಮುನಿಗಳು ಮಾಡಿದಂಥ ಅಧ್ಯಾತ್ಮೋಪಾಸನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನರಸಿಂಹ, ರಾಮ, ಕಪಿಲ, ಹಂಸ, ಪರಶುರಾಮ. 9 ಭಗವದ್ ರೂಪಗಳ ಅಸಾಧಾರಣವಾದ ಸನ್ನಿಧಾನ ಶರೀರದಲ್ಲಿದೆ. ವಿಷ್ಣು ನಾಮದ ಅಧ್ಯಾತ್ಮೋಪಾಸನಾ ಕ್ರಮ ಇದು. ಅದ್ಭುತವಾದ ವಿದ್ಯಾ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಚಾಕಲ್ಯ ಮುನಿಗಳು ತಮ್ಮ ಅಧ್ಯಾತ್ಮ ಉಪಾಸನೆಯ ಕ್ರಮದಲ್ಲಿ ಇದನ್ನ ತಿಳಿಸಿದ್ದಾರೆ.
ಸಯ ಏವ ಮೇತಾಂ ಸಂಹಿತಾಂ ವೇದ. ಈ ಪ್ರಕಾರವಾಗಿ ಯಾವ ಉಪಾಸಕ ಶಾಕಲ್ಯ ಮುನಿಗಳು ಮಾಡಿದ ಕ್ರಮದಲ್ಲಿ ಸಂಹಿತೋಪಾಸನೆಯನ್ನ ಮಾಡ್ತಾರೋ, ಸಂಹಿತಾಂ ವೇದ ವ್ಯಾಖ್ಯಾನದಲ್ಲಿ ಸಂಹಿತಾ ದೇವತಾಂ ವೇದ, ಪೂರ್ವವರ್ಣ ಉತ್ತರವರ್ಣ ಸಂಧಿ ಸಂಧಾತ ಆಕಾಶ ಕಣ್ಣು ಹೃದಯ ವಾಯು ರೇತಸ್ಸು ಮೊದಲಾದ ಭಾಗಗಳಲ್ಲಿ ಪರಮಾತ್ಮ 9 ರೂಪಗಳಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನರಸಿಂಹ ರಾಮ ಕಪಿಲ ಹಂಸ ಪರಶುರಾಮ ಹೀಗೆ 9 ರೂಪದಿಂದ ಪರಮಾತ್ಮ ವಿಷ್ಣುನಾಮ ಸಂಹಿತಾ ಪ್ರತಿಪಾದ್ಯನಾಗಿ ನಮ್ಮ ಅಧ್ಯಾತ್ಮದಲ್ಲಿ ಶರೀರದಲ್ಲಿದ್ದಾನೆ ಎಂಬುದಾಗಿ ಶಾಕಲ್ಯ ಮುನಿಗಳು ಉಪಾಸನೆ ಮಾಡಿದ್ದಾರೆ ಎಂಬ ಕ್ರಮದಲ್ಲಿ ಯಾರು ಉಪಾಸನೆ ಮಾಡ್ತಾನೋ ಸಂಹಿತಾ ದೇವತೆಯನ್ನ ಅವನು ಸಂಧೀಯತೆ ಪ್ರಜಯ ಪಶು ಬ್ರಹ್ಮ ವರ್ಚಸೇನ ಸ್ವರ್ಗೇಣ ಲೋಕೇನ ಸರ್ವಮಾಯುರೇತಿ. ಇದ್ರ ಬಗ್ಗೆ ನೆನ್ನೆ ವಿಸ್ತಾರ ವ್ಯಾಖ್ಯಾನ ಮಾಡಿ ಆಗಿದೆ. ಪ್ರಜಯ ಅಂದ್ರೆ ಪ್ರಕೃಷ್ಟ ಜ್ಞಾನ ಅಂತ ಅರ್ಥ. ಒಳ್ಳೆ ಜ್ಞಾನ ಬರುತ್ತವನಿಗೆ, ಇಲ್ಲಿ ಮಕ್ಕಳಾಗತ್ತೆ. ಪಶುಭಿಹಿ ರಕ್ಷಣೆ ಮಾಡಿ ಸುಖವನ್ನ ಕೊಡುವ ಕಾರಣ ವೇದಗಳಿಗೆ ಪಶು ಒಳ್ಳೆಯ ವೇದಗಳು ಸಿಗತ್ತೆ. ಮತ್ತೆ ಇಲ್ಲಿ ಒಳ್ಳೆ ಗೋ ಸಂಪತ್ತು ಬರುತ್ತೆ. ಯಶಸ್ ಒಳ್ಳೆ ಕೀರ್ತಿ ಸಿಗತ್ತೆ. ಮತ್ತೆ ಬ್ರಹ್ಮವರ್ಚಸ್ ಪರಮಾತ್ಮನ ಪರಮಾನುಗ್ರಹದಿಂದ ಒಳ್ಳೆಯ ಸ್ವರೂಪಭೂತವಾಗಿರತಕ್ಕ ತೇಜಸ್ಸು ಅಭಿವ್ಯಕ್ತವಾಗತ್ತೆ. ಇಲ್ಲಿ ಒಳ್ಳೆ ಬ್ರಹ್ಮವರ್ಚಸ್ಸು ಬರುತ್ತೆ ಲೋಕದಲ್ಲಿ. ಮತ್ತೆ ಸ್ವರ್ಗೇಣ ಲೋಕೇನ ಎಲ್ಲವುಗಳಿಂದ ಸ್ವರ್ಗೇಣ ಲೋಕೇನ ವಿಷ್ಣು ಲೋಕದಲ್ಲಿ ಸರ್ವಮಾಯುರೇತಿ ನಿರಂತರವಾದ ಶಾಶ್ವತವಾಗಿರ್ತಕ್ಕಂತಹ ಜೀವನವನ್ನ ಅನುಭವಿಸ್ತಾನೆ. ಎಲ್ಲವುಗಳಿಂದ ಸ್ವರ್ಗ ಸುಖ ಪ್ರಾಪ್ತಿಯಾಗತ್ತೆ. 2 ಪ್ರಜೆ ಮಕ್ಕಳು ಪಶು ಗೋ ಸಂಪತ್ತು ಯಶಸ್ಸು ಅಂದ್ರೆ ಕೀರ್ತಿ ಬ್ರಹ್ಮವರ್ಚಸ್ಸು ಅಂದ್ರೆ ಕಾಂತಿ ಇವುಗಳಿಂದ ಸ್ವರ್ಗ ಲೋಕದಲ್ಲಿ ವಿಶೇಷವಾಗಿರತಕ್ಕಂಥ ಜೀವನ ಮಾಡ್ತಾನೆ. ಲೌಕಿಕದಲ್ಲಿ ಪ್ರಜೆಯ ಒಳ್ಳೆ ಜ್ಞಾನ ಒಳ್ಳೆ ವೇದ ಒಳ್ಳೆ ಕೀರ್ತಿ ಪರಮಾತ್ಮನ ಪರಮಾನುಗ್ರಹದಿಂದ ಅಭಿವ್ಯಕ್ತಿ ಆಗತಕ್ಕಂಥ ಸ್ವರೂಪ ಪ್ರಕಾಶ ಇವುಗಳಿಂದ ವಿಷ್ಣು ಲೋಕದಲ್ಲಿ ನಿರಂತರವಾದ ಶಾಶ್ವತವಾಗಿರತಕ್ಕಂತಹ ಜೀವನವನ್ನ ಮುಕ್ತನಾಗಿ ಅನುಭವಿಸ್ತಾನೆ. ಆಚಾರ್ಯ ಹೇಳ್ತಾರೆ, ಸ್ಥಿತಿಂ ವದಂತಿ ವಿದ್ಯಾ ಇಯಂ ಅಪಿ ಮೋಕ್ಷ ಪ್ರದಾಯಿನಿ. ಶಾಕಲ್ಯ ಮುನಿಗಳು ಮಾಡಿದಂಥ ಈ 2 ಉಪಾಸನೆಯೂ ಕೂಡ ನಮಗೆ ಮೋಕ್ಷವನ್ನ ಕೊಡುವಂಥದ್ದು. ಶಾಕಲ್ಯ ಮುನಿಗಳು ಮಾಡಿದ 2 ರೀತಿಯಾಗಿರ್ತಕ್ಕಂಥ ಉಪಾಸನೆ, ಅಧ್ಯಾತ್ಮ ಉಪಾಸನೆ ಅಧಿದೈವದ ಉಪಾಸನೆ. ಅಧ್ಯಾತ್ಮದಲ್ಲಿ 4 ರೂಪ, ಅಧಿದೈವದಲ್ಲಿ 4 ರೂಪ, ಅಧ್ಯಾತ್ಮದಲ್ಲಿ 9 ರೂಪ. 9 ರೂಪ ಅಂದ್ರೆ ಯಾವ್ಯಾವುದು? ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ. ಅಧ್ಯಾತ್ಮ ಅಧಿದೈವಕ್ಕೆ ಸಾಮ್ಯ. 5 ರೂಪ ಜಾಸ್ತಿ ಆಯ್ತು. ನರಸಿಂಹ ಬಂದ, ಮತ್ತೆ ರಾಮದೇವರು ಬಂದ್ರು, ಕಪಿಲ ಹಂಸ ಪರಶುರಾಮ. ವಾಸುದೇವಾದಿ 4 ರೂಪಗಳು. ಅದಾದ ನಂತರದಲ್ಲಿ ನರಸಿಂಹ ರಾಮ ಕಪಿಲ ಹಂಸ ಪರಶುರಾಮ 9 ರೂಪಗಳು. ಅಧಿದೈವದಲ್ಲಿ ವಾಸುದೇವಾದಿ 4 ರೂಪಗಳು, ಅಧ್ಯಾತ್ಮದಲ್ಲಿ 9 ರೂಪಗಳು. ಹೀಗೆ ಅಧಿದೈವದಲ್ಲಿ ಅಧ್ಯಾತ್ಮದಲ್ಲಿ ಶಾಕಲ್ಯರು ವಿಷ್ಣು ನಾಮದ ಸಂಹಿತೋಪಾಸನೆಯನ್ನ ಮಾಡಿದಂತೆ ಉಪಾಸಕ ಮಾಡಿಬಿಟ್ರೆ ಅದು ಮೋಕ್ಷ ಬರುತ್ತೆ. ಈ ಶಾಕಲ್ಯರು ಮಾಡಿದ ಉಪಾಸನೆಯು ಕೂಡ ಮೋಕ್ಷಪ್ರದ ಎಂಬುದಾಗಿ ಮಹಿದಾಸ ಲಕ್ಷ್ಮೀದೇವಿಗೆ ತಾನು ಲಕ್ಷ್ಮೀದೇವಿಯನ್ನ ಮುಂದೆ ಇಟ್ಟುಕೊಂಡು ಎಲ್ಲರಿಗೂ ಪಾಠವನ್ನ ಮಾಡಿದ್ದಾನೆ. ಅಲ್ಲಿ ವೃಷ್ಟಿ ಪರ್ಜನ್ಯ ಸಂಧಿ ಸಂಧಾತ ಅನ್ನುವ ಶಬ್ದಗಳಿಗೆ ವಿಷ್ಣು ಪರವಾಗಿ ಅರ್ಥವನ್ನ ಆಚಾರಲ್ಲಿ ಹೇಳಲಿಲ್ಲ, ಪ್ರಮಾಣ ಗ್ರಂಥ ಕೊಟ್ಟು. ಇಲ್ಲಿ ಹೇಳ್ತಾರೆ ನೋಡ್ರಿ, ವರ್ಷಣಾದ್ ವೃಷ್ಟಿ, ಪರಮಾತ್ಮನಿಗೆ ಮಳೆ ವೃಷ್ಟಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ವರ್ಷಣಾತ್ ಭಕ್ತಾನಾಂ ಇಷ್ಟ ವರ್ಷಣಾತ್, ಭಕ್ತರಿಗೆ ಇಷ್ಟಾರ್ಥಗಳನ್ನ ಕರೆಯುವ ಕಾರಣ, ಇಷ್ಟಾರ್ಥಗಳ ಮಳೆ ಅದನ್ನ ಕೊಡುವುದರಿಂದ ಪರಮಾತ್ಮನಿಗೆ ವೃಷ್ಟಿ ಅಂತ ಹೆಸರು. ಮತ್ತೆ ಪಂ ಜನಯತಿ ಇತಿ ಪರ್ಜನ್ಯ ನಾಮ ವಿಷ್ಣು. ಪರ್ಜನ್ಯ ದೇವರಿಗೆ ಪರ್ಜನ್ಯ ಅಂತ ಯಾಕೆ ಕರೀತಾರೆ? ಪಂ ಜನಯತಿ ಜನನಾತ್ ಪರ ಸಸ್ಯಾದೇಹೆ ಪರಂ ಸಸ್ಯಾದಿಕಂ. ಪರಂ ಅಲ್ಲಿ ಪರಂ ಸಸ್ಯಾದಿಕಂ ಜನಯತಿ ಇತಿ ಪರ್ಜನ್ಯ ನಾಮ. ಪರ ಅಂದ್ರೆ ಯಾವುದು? ಸಸ್ಯಗಳು. ಪರಂ
ಸಸ್ಯಾಧಿಕಂ ಜನಯತಿ ಜನನಾತ್ ಪರ ಸಸ್ಯಾದೇ ಪರ್ಜನ್ಯ. ಭೂಮಿಯಲ್ಲಿ ಒಳ್ಳೆ ಸಸ್ಯಗಳನ್ನ ಗಿಡಮರಗಳನ್ನ ಹುಟ್ಟುವಂತೆ ಮಾಡುವ ಕಾರಣ ಪರಮಾತ್ಮನಿಗೆ ಪರ್ಜನ್ಯ. ಭಕ್ತರಿಗೆ ಅಭೀಷ್ಟಗಳ ಮಳೆಯನ್ನ ಕೊಡುವ ಕಾರಣ ಪರಮಾತ್ಮ ವೃಷ್ಟಿ ಅನಿಸಿದ್ರೆ, ಭೂಮಿಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಮರಗಿಡಗಳನ್ನ ಬೆಳೆಸುವ ಕಾರಣ ಅವನು ಪರ್ಜನ್ಯ. ಸಂಧಿನೋತೀತಿ ಸಂಧಿಹಿ, ಪರಮಾತ್ಮನಿಗೆ ಸಂಧಿ. ಯಾಕೆ ಸಂಧಿ? ಸಂಧಿನೋತಿ ಇತ್ಯಸ್ಯ ಪುಷ್ಣಾತಿ, ಎಲ್ಲ ಜನಗಳಿಗೆ ಪೋಷಣೆಯನ್ನ ಮಾಡ್ತಾನೆ, ಪೋಷಕನಾಗಿದ್ದಾನೆ, ಭಕ್ತರನ್ನ ವಿಶೇಷವಾಗಿ ಪೋಷಿಸ್ತಾನೆ. ಆದ್ದರಿಂದ ಪರಮಾತ್ಮ ಸಂಧಿ. ಸಂಧಿ ಶಬ್ದದ ಮೂಲ ಧಾತು ಧಿನುಪುಷ್ಟವು ಅಂತ ಇದೆ. ಆದ್ದರಿಂದ ಸಂಧಿ ಅಂದ್ರೇನು? ಭಕ್ತರ ಪೋಷಕ. ಸಂಧಿ ಸಂಧಾತ, ಸಮ್ಯಕ್ ಧಾರಣಾತ್ ಸಂಧಾತ. ಸಮ್ಯಕ್ ಧಾರಣಾತ್, ಚೆನ್ನಾಗಿ ಭಕ್ತರನ್ನ ಧರಿಸಿದ್ದಾನೆ. ಭಕ್ತರನ್ನ ಅಥವಾ ಸಕಲ ಲೋಕಗಳನ್ನ ಚೆನ್ನಾಗಿ ಧಾರಣ ಮಾಡ್ತಾನೆ ಪರಮಾತ್ಮ. ಯಾವ ಪೃಥಿವ್ಯವು ಸಮಧಾತ, ಸಕಲ ಲೋಕಗಳನ್ನ ಧಾರಣೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಸಂಧಾತ, ಭಕ್ತರ ಅಭೀಷ್ಟಗಳನ್ನ ಕೊಡುವ ಕಾರಣ ವೃಷ್ಟಿ. ಶ್ರೇಷ್ಠವಾದ ಸಸ್ಯಾದಿಗಳನ್ನ ಭೂಮಿಯಲ್ಲಿ ಹುಟ್ಟಿಸೋದ್ರಿಂದ ಪರ್ಜನ್ಯ. ಭಕ್ತರನ್ನ ಪೋಷಣೆ ಮಾಡುವ ಕಾರಣ ಸಂಧಿ. ಲೋಕಗಳನ್ನ ಧಾರಣೆ ಮಾಡುವ ಕಾರಣ ಸಂಧಾತ. ಆದ್ದರಿಂದ ಸಂಧಾತ ಅಂದ್ರೆ ಅರ್ಥ ಏನು? ವರ್ಷಣಮೇವ ದ್ಯಾವಾ ಪೃಥಿವ್ಯೋ ಸಂಧಾನಂ. ಮಳೆ ಕರೆಸೋದೆ ಭೂಮಿ ಮತ್ತು ಅಂತರಿಕ್ಷ, ಅದೆರಡನ್ನ ಕೂಡಿಸೋದು ಅಂತ ಅರ್ಥ. ಪರ್ಜನ್ಯಸ್ಥನಾಗಿರ್ತಕ್ಕಂಥ ಪರಮಾತ್ಮ, ಆ ಮೋಡದ ಒಳಗಿರ್ತಕ್ಕಂಥ ಪರಮಾತ್ಮ ಆಕಾಶ ಭೂಮಿಗಳನ್ನ ಒಂದು ಮಾಡುವ ಕರ್ತೃ. ಆದ್ದರಿಂದ ಚೆನ್ನಾಗಿದೆ ನೋಡಿ, ಸುಂದರವಾದ ಉಪಾಸನೆ, ಪೂರ್ವವಾಗಿರ್ತಕ್ಕಂಥ ಚಿಂತನೆ. ಬೇಕು ಅಂದ್ರೂ ಸಿಗೋದಿಲ್ಲ. ಆದ್ದರಿಂದ ನಿನ್ನೆ ಮಾಂಡೂಕ್ಯರು ಮಾಡಿದ ಉಪಾಸನೆ, ಇಂದು ಶಾಕಲ್ಯರು ಮಾಡಿದಂತಹ ಅಧಿದೈವ ಮತ್ತು ಅಧ್ಯಾತ್ಮದ ಉಪಾಸನೆ ಇಲ್ಲಿಗೆ ಅದೇನಾಗತ್ತೆ? ಸಮಾಪ್ತಿ ಆಗತ್ತೆ. ಇದರ ಜೊತೆಯಲ್ಲಿ ದ್ವಿತೀಯ ಖಂಡ ಮುಗಿಯತ್ತೆ. ಯಾವ ದ್ವಿತೀಯ ಖಂಡ? ಮೂರನೆಯ ಆರಣ್ಯಕದಲ್ಲಿ, ಐತರೇಯ ಉಪನಿಷತ್ತಿನ ಮೂರನೆಯ ಆರಣ್ಯಕದಲ್ಲಿ ಇರತಕ್ಕಂತಹ ದ್ವಿತೀಯ ಖಂಡ ಇಲ್ಲಿಗೆ ಸಮಾಪ್ತಿ ಆಯಿತು. ಮೊದಲನೇ ಖಂಡದಲ್ಲಿ ಮಾಂಡೂಕ್ಯರು ಮಾಡಿದ ಉಪಾಸನೆಯ ಬಗ್ಗೆ ನಮಗೆ ಚಿಂತನೆಯನ್ನ ಕೊಟ್ರು. ಈಗ ಎಲ್ಲಿ ಮೂರನೇ ಖಂಡ, ಎರಡನೇ ಖಂಡದಲ್ಲಿ ಶಾಕಲ್ಯ ಮುನಿಗಳು ಮಾಡಿದಂತಹ ಉಪಾಸನೆಯ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಶಾಕಲ್ಯ ಮುನಿಗಳ ಉಪಾಸನೆ, ಮಾಂಡೂಕೇಯ ಮುನಿಗಳ ಉಪಾಸನೆ, ಎರಡು ಪ್ರಕಾರವಾದ ಸಂಹಿತೋಪಾಸನೆ ಇಲ್ಲಿ ಮುಗಿಯುತ್ತೆ. ಇನ್ನು ಮೂರನೇ ಖಂಡ ಆರಂಭ. ಇಲ್ಲಿಂದ ಅದ್ಭುತವಾಗಿರ್ತಕ್ಕಂಥ ಎಲ್ಲ ಅದ್ಭುತವಾದ ವಿಷಯವೇ. ಇನ್ನು ವಿಷ್ಣು ಶಬ್ದ, ಈಗ ವಿಷ್ಣು ಶಬ್ದದಲ್ಲಿ ಸಂಹಿತೋಪಾಸನೆ ಆಯ್ತು. ವಿಷ್ಣು ಶಬ್ದದಲ್ಲಿ ಸಂಹಿತಾ ಉಪಾಸನೆ ಅಂತ ಆಯ್ತು. ಹೇಗೆ? ವಿಷ್ಣು ಶಬ್ದದ ಸಂಹಿತೋಪಾಸನೆ ಅಂದ್ರೆ ಏನು? ಪೂರ್ವವರ್ಣ, ಉತ್ತರ ವರ್ಣ, ಸಂಧಿ, ಸಂಧಾನ, ಸಂಧಾತೃ ಅಂತೆಲ್ಲ 4, 3 ಕೊಟ್ರು. ಇಲ್ಲಿಂದ ಮುಂದೆ ಏವಂ ವಿಷ್ಣುನಾಮ್ನಿ ತದ್ ವ್ಯಾಖ್ಯಾನ ರೂಪ ವೇದಾದಿಷು ಚ ಪೂರ್ವೋತ್ತರ ವರ್ಣಿ ಸಂಧಿ ವಿಷಯ ವಿದ್ಯೋಕ್ತ. ವಿಷ್ಣುನಾಮ ಅಂತನ್ನೋದು ಸಕಲ ವೇದಗಳಿಗೆ ಪ್ರತಿಪಾದ್ಯವಾದದ್ದು, ಸಕಲ ವೇದಗಳ ಅರ್ಥಭೂತವಾದದ್ದು ವಿಷ್ಣುನಾಮ. ಆದ್ದರಿಂದ ವಿಷ್ಣುನಾಮದ ಪೂರ್ವೋತ್ತರ ವರ್ಣಗಳು ಅಂದ್ರೆ ವೇದಗಳ ಪೂರ್ವೋತ್ತರ ವರ್ಣ ಅಂತಲೇ ಅರ್ಥ. ಅಂಥ ರಹಸ್ಯವಾದ ಮಾಂಡೂಕೇಯರು ಮಾಡಿದ, ಶಾಕಲ್ಯರು ಮಾಡಿದ ವಿದ್ಯೆಯನ್ನು ಉಪದೇಶ ಮಾಡಿದ ನಂತರದಲ್ಲಿ ಈಗ ಇನ್ನೊಂದು ಹೇಳ್ತೇವೆ. ಸಂಹಿತೆಗಳಲ್ಲಿ ವೇದಾಧ್ಯಯನ ಮಾಡ್ತೇವಲ್ವಾ? ಋಕ್ ಸಂಹಿತಾ, ಯಜುಸ್ ಸಂಹಿತಾ, ಸಾಮ ಸಂಹಿತಾ ಅಂತ ಕರಿತೇವೆ ನಾವು. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತೆಲ್ಲ ಕರೆಯುವಂಥದ್ದು. ಸಂಹಿತೆಯಲ್ಲಿ ಅಧ್ಯಯನ ಮಾಡುವ ಕ್ರಮದಲ್ಲಿ ಬೇಕಾದಷ್ಟಿರುತ್ತೆ. ಸಂಹಿತಾ, ಪದ, ಕ್ರಮ ಅಂತೆಲ್ಲ ಬರುತ್ತೆ. ಘನಪಾಠಿ
ಘನಪಾಠಗಳಂತ ಬೇಕಾದ ಜನ ಇದ್ದಾರೆ, ಕೇಳಿದ್ದೀವಿ. ಕ್ರಮಪಾಠ, ಪದಪಾಠ, ಸಂಹಿತಾ ಪಾಠ ಅಂತೆಲ್ಲ ನಾವು ಕೇಳ್ತೇವಲ್ಲ. ಈಗ ಏನ್ ಹೇಳ್ತಾ ಇದ್ದಾರೆ? ಸಂಹಿತೋಪಾಸನೆಯನ್ನ ಮಾಡುವ. ಸಂಹಿತಾ, ಪದ, ಕ್ರಮ, ವೇದ. ಏನು ಪದ ಕ್ರಮ ನಾಳೆ ಹೇಳ್ತೀನಿ, ಇವತ್ತು ಹೇಳಲಿಕ್ಕೆ ಆಗೋದಿಲ್ಲ, ಲಿಂಕ್ ಮಾತ್ರ ಕೊಡ್ತೇನೆ ಅಷ್ಟೇ. ವೇದಗಳಲ್ಲಿ ಸಂಹಿತೆ ಅಂತ ಬರುತ್ತೆ. ಅಗ್ನಿಮೇಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ವಿಜಂ ಅವತಾರಂ ರತ್ನಧಾತಮಂ. ಸಂಹಿತ ಅಗ್ನಿಂ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ, ಇದು ಪದ. ಕ್ರಮ ಅಗ್ನಿಂ ಈಳೆ, ಈಳೆ ಹಾಗೆ ಮುಂದೆ ಹೋಗ್ತಿರತ್ತೆ ಸೀದಾ. ಅಗ್ನಿಮಿ ಈಳೆ, ಈಳೆ ಪುರೋಹಿತಂ ಪುರೋಹಿತ ಯಜ್ಞಸ್ಯ, ಹೀಗೆ ಅದನ್ನ ಕ್ರಮ ಅಂತ ಕರೀತಾರೆ. ವೇದಗಳನ್ನ ಸಂಹಿತ, ಪದ, ಕ್ರಮ ಬೇಕಾದಷ್ಟಿದೆ. ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ವೇದಗಳನ್ನ ಅಧ್ಯಯನ ಮಾಡುವ ಮಂತ್ರೋಚ್ಚಾರಣ ಕ್ರಮ ಎಷ್ಟು ಪ್ರಕಾರವಾಗಿದೆ. ನಾನು ಒಂದು ಮಂತ್ರವನ್ನ ಉದಾಹರಣೆ ಕೊಟ್ಟು ನಾಳೆ ಹೇಳ್ತೀನಿ. ವೇದ ಮಂತ್ರಗಳನ್ನ ಉಚ್ಚಾರಣೆ ಮಾಡುವಂತಹ ಕ್ರಮ ನಮ್ಮ ಪ್ರಾಚೀನರು ಋಷಿ ಮುನಿಗಳು ಕಂಡಂತೆ ಬೇಕಾದ, ನಾವು ಘನಪಾಠಿಗಳು ಅಂತ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಇದ್ದ. ಘನ ಕೊನೆಯದ್ದು ಘನ. ಘನ ಅಂತನ್ನುವುದು ಅತ್ಯಂತ ಕೊನೆಯದ್ದು. ಅದರ ಮಧ್ಯದಲ್ಲಿ ಬೇಕಾದಷ್ಟಿದೆ. ಸಂಹಿತ, ಪದ, ಕ್ರಮ, ಪಂಚಸಂಧಿ, ಜಟ, ಮಾಲಾ, ಶಿಖಾ, ರೇಖಾ, ಧ್ವಜ, ದಂಡ, ರಥ, ಘನ. 13 ಕ್ರಮದಲ್ಲಿ ವೇದಗಳ ಉಚ್ಚಾರಣೆ. ಸಂಹಿತೆ, ಪದ, ಕ್ರಮ, ಪಂಚಸಂಧಿ, ಜಟ, ಮಾಲಾ, ಶಿಖಾ, ರೇಖಾ, ಧ್ವಜ, ದಂಡ, ರಥ, ಘನ ಇತಿ ವೇದೋಚ್ಚಾರಣ ವಿಷಯೇ ತ್ರಯೋದಶ ಪ್ರಕಾರಾ ಅನುವರ್ಣಿತಾ. ವ್ಯಾಖ್ಯಾನದಲ್ಲಿ ಬಂತು ನೋಡಿ. 13 ಪ್ರಕಾರವಾಗಿ ವೇದಗಳನ್ನ ಉಳಿಸುವ ಕ್ರಮ. ಪ್ರಾತಿಶಾಖ್ಯಾದಿಗಳಲ್ಲಿ ಪದವನ್ನ ಕೇವಲ ಸಂಹಿತೆಯನ್ನು ಓದೋದ್ರಿಂದ ಏನು ಫಲ? ಪದಪಾಠವನ್ನ ಅಧ್ಯಯನ ಮಾಡೋದ್ರಿಂದ ಏನು ಫಲ? ಕ್ರಮಪಾಠವನ್ನ ಅಧ್ಯಯನ ಮಾಡೋದ್ರಿಂದ ಏನು ಫಲ? ಜಟಾಪಾಠವನ್ನ ಅಧ್ಯಯನ ಮಾಡೋದ್ರಿಂದ ಏನು ಫಲ? ಘನಪಾಠವನ್ನ ಅಧ್ಯಯನ ಮಾಡೋದ್ರಿಂದ ಏನು ಫಲ? ಹೀಗೆಲ್ಲ ಕೊಟ್ಟಿದ್ದಾರೆ. ಅದು ಒಂದು ಕ್ರಮ. ನಾವಿಲ್ಲಿ ಏನ್ ಮಾಡ್ತೇವೆ? ಆ ಸಂಹಿತಾದಿಗಳಲ್ಲಿ ವಿಷ್ಣು ನಾಮವನ್ನ ಅನುಸಂಧಾನ ಮಾಡಿಬಿಡ್ತೇವೆ ನಾವೀಗಿಲ್ಲಿ. ಸಂಹಿತಾ, ಪದ, ಕ್ರಮ, ವಿಷ್ಣವೇ ನಮಃ. ಅದರಲ್ಲಿ ನಾವು ಪದಪಾಠ ಮಾಡೋದು, ಅದನ್ನ ಕ್ರಮ ಮಾಡೋದು. ಎಷ್ಟು ಚೆನ್ನಾಗಿದೆ ನೋಡಿ. ವಿಷ್ಣವೇ ನಮಃ ಅಂಬೋದ್ ಸಂಹಿತ, ಅದರ ಮೇಲೆ ಮತ್ತೆ ಪದ, ಅದನ್ನ ಕ್ರಮ. ಇದೆಲ್ಲ ಅದ್ಭುತ ಉಪಾಸನೆ. ವಿಷ್ಣು ನಾಮವನ್ನ ಸಮಗ್ರ ವೇದಗಳಲ್ಲಿ ನೋಡೋದು ಹೇಗೆ? ನಿಜವಾಗಿ ವೇದಾಧ್ಯಯನ ಮಾಡಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳು ಕೇಳಬೇಕಾದ ವಿಷಯ ಇದು. ವಿಷ್ಣು ಎನ್ನುವ ನಾಮವನ್ನ ಸಕಲ ವೇದಗಳಲ್ಲಿ ಅನುಸಂಧಾನ ಮಾಡುವುದು ಹೇಗೆ ಎನ್ನುವ ಪ್ರಕಾರವನ್ನ ಮುಂದೆ ಹೇಳ್ತಾರೆ. ಅಥಾತೋ ನಿರ್ಭುಜ ಪ್ರವಾದ. ನಿರ್ಭುಜ ಪ್ರವಾದ ಅಂತ ಆರಂಭ ಆಗತ್ತೆ. ನಿರ್ಭುಜ ಅಂದ್ರೆ ಸಂಹಿತ ಅಂತ ಅರ್ಥ ಮಾಡ್ತಾರೆ. ಶಬ್ದಗಳೇ ಆನಂದ, ವೇದಗಳ ಶಬ್ದ. ಅಥಾತೋ ನಿರ್ಭುಜ ಪ್ರವಾದ ಅಂತ, ನಿರ್ಭುಜ ಪ್ರವಾದಗಳು ಸಂಹಿತಾಧ್ಯಯನ ಮಾಡುವಾಗ ಹೇಗೆ ಅದರಲ್ಲಿ ವಿಷ್ಣುನಾಮದ ಅನುಸಂಧಾನವನ್ನ ಮಾಡಬೇಕು, ಸಂಹಿತಾ ಪದ ಕ್ರಮಗಳಲ್ಲಿ ವಿಷ್ಣುನಾಮವನ್ನ ಇಟ್ಕೊಳ್ಳೋದು ಹೇಗೆ, ಹಾಗೆ ಉಪಾಸನೆ ಮಾಡತಕ್ಕಂತಹ ವ್ಯಕ್ತಿ ಏನಾಗುತ್ತೆ, ಅಂಥವ್ರಿಗೆ ಬೈದ್ರೆ ಏನಾಗತ್ತೆ ಅನ್ನೋದೆಲ್ಲ ಅದ್ಭುತವಾಗಿರ್ತಕ್ಕಂತಹ ಚಿಂತನೆ ಬರುತ್ತೆ. ಆದ್ರಿಂದ ನೂತನೋಪಾಸನೆ ಬೇಡ. ತಲೆಗೆ ಅರ್ಥ ಆಗಿದೆ, ಬಹಳ ಕಷ್ಟ ಇದೆ, ತಲೆ ಒಳಗೆ ಹೋಗೋದಿಲ್ಲ. ಆದ್ದರಿಂದ ಶಾಕಲ್ಯರ ಉಪಾಸನೆಯನ್ನ ಇವತ್ತು ಶ್ರವಣ ಮಾಡಿದ್ದೇವೆ. ಅಂತಹ ಶಾಕಲ್ಯ ಮುನಿಗಳ ಉಪಾಸನೆಯನ್ನ ಆಚಾರ್ಯರು ನಮಗಿನ್ನೂ ಸ್ಪಷ್ಟವಾಗಿ ಮಹಿದಾಸ ಹೇಳಿದನ್ನ
ನಮಗೆ ಅರ್ಥವಾಗುವ ಕ್ರಮದಲ್ಲಿ ವಿಸ್ತಾರ ಮಾಡಿಕೊಟ್ಟಿದ್ದಾರೆ. ಅಂತಹ ಅದ್ಭುತವಾದ ಉಪಾಸನೆಯನ್ನ ಕೊಟ್ಟ ಶಾಕಲ್ಯ ಮುನಿಗಳಿಗೂ, ಅದನ್ನು ನಮಗೆ ನೀಡಿದಂತಹ ಮಹಿದಾಸನಿಗೂ, ಮಹಿದಾಸನ ಅದ್ಭುತವಾದ ಮಾತಿನ ಆಂತರ್ಯವನ್ನು ನಮಗೆ ಕೊಟ್ಟಂತಹ ಶ್ರೀಮದ್ ಆಚಾರ್ಯರಿಗೂ, ಪರಂಪರೆಯಿಂದ ಶಾಕಲ್ಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪ್ರಾಣಸ್ಥನಾಗಿರ್ತಕ್ಕಂಥ ಅನೇಕ ಭಗವದ್ ರೂಪಗಳ ಅಭಿನ್ನನಾಗಿರ್ತಕ್ಕಂತಹ ಮಹಿದಾಸ ನಾಮಕನಾದ ಪರಮಾತ್ಮ ಒಳ್ಳೆಯ ಜ್ಞಾನವನ್ನ ಕೊಡ್ಲಿ. ಇದೇ ಪ್ರಕಾರವಾಗಿ ಸರ್ವಮೂಲ ಗ್ರಂಥಗಳ ನಿರಂತರ ಅನುಸಂಧಾನವನ್ನ ನಮ್ಮಿಂದ ಮಾಡಿಸಿ ನಮ್ಮ ಪ್ರಾಜೆಕ್ಟ್ ಅದ್ಭುತವಾಗಿ ನಡೆಯುವಂತೆ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ನಾಳೆ ದಿವಸ ಬ್ರಹ್ಮಣ್ಯ ತೀರ್ಥರ ಆರಾಧನೆ. ನಾಳೆ ಸಂಜೆ 5:30ಯಿಂದ 6:30 ತನಕ ಹಯಗ್ರೀವ ನಮ್ಮ ಸೇವಾ ಟ್ರಸ್ಟ್ ಮಧುರೈ ಅವರು ಬ್ರಹ್ಮಣ್ಯ ತೀರ್ಥರ ಆರಾಧನೆಯ ಅಂಗವಾಗಿ 1 ಗಂಟೆಗಳ ಕಾಲ ಬ್ರಹ್ಮಣ್ಯ ತೀರ್ಥರ ಸ್ಮರಣೆಯನ್ನ ಮಾಡಿಕೊಡಬೇಕು ಅಂತ ಕೇಳಿದ್ದಾರೆ. ಅದರಂತೆ ನಾಳೆ 5:30ಯಿಂದ 6:30 ತನಕ ಯಾರಿಗೆ ಆಸಕ್ತಿ ಇದೆಯೋ ಅಂಥವರು ಗೂಗಲ್ ಮೀಟ್ ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ. ಅದನ್ನ ಕೇಳಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ರಿ. ನಾಳೆ ದಿವಸ ಬ್ರಹ್ಮಣ್ಯ ತೀರ್ಥರ ಚರಮ ಶ್ಲೋಕ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತು ಹಂಸಪುಂಗವಗ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮೋ ಮಾನಸೆ ಅನ್ನುವ ಶ್ಲೋಕ ಹೇಳ್ಕೊಂಡು ಎಲ್ಲ ರೋಗವನ್ನು ಪರಿಹಾರ ಮಾಡತಕ್ಕಂಥ ಮಹಾನುಭಾವರು. ನಮಸ್ಕಾರ ಮಾಡ್ರಿ. ನಾಡು ದ್ವಾದಶಿ ಯಥಾಶಕ್ತಿ ಅವ್ರ ಹೆಸರು ಹೇಳ್ಕೊಂಡು ಅನ್ನ ಸಾರು ಪಾಯಸ ಊಟ ಮಾಡೋಣ ಅಷ್ಟ ಅಂತ ಹೇಳ್ತಾ, ಬ್ರಹ್ಮಣ್ಯ ತೀರ್ಥರ ಪರಮಾನುಗ್ರಹ ಎಲ್ರ ಮೇಲಾಗ್ಲಿ. ಪೂರ್ವಾರಾಧನೆ ಇವತ್ತು. ನಾಳೆ ಅವರ ಮಹಿಮೆಯನ್ನ ಶ್ರವಣ ಮಾಡಿ ಆ ಮೂಲಕ ಮುಂದೆ ಮಹಿದಾಸನ ಪಾಠವನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ